ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ನಿಮಗೆ ಶುಭಾಶಯಗಳನ್ನು ತಿಳಿಸುತ್ತಾ ನಾವು ಈ ಒಂದು ಪಾಠಕ್ಕಿಂತ ಹೋಗೋಕ್ಕಿಂತ ಮುಂಚೆ ಈ ಒಂದು ಘಟಕದ ಅಥವಾ ಅಧ್ಯಾಯದ ಒಂದು ಪೂರಕವಾದಂಥ ಒಂದು ಕಥೆಯನ್ನು ನೋಡೋಣ. ನೋಡಿ, ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಂದು ಕುಟುಂಬ ವಾಸವಾಗಿತ್ತು. ಆ ಕುಟುಂಬ ಬಹಳ ಬಡತನದಿಂದ ಕೂಡಿತ್ತು. ಆದರೆ ಅವರ ನುಡಿ, ನಡೆ, ಸಂಪ್ರದಾಯ, ಸಂಸ್ಕಾರವುಳ್ಳಂಥ ಒಂದು ಶ್ರೀಮಂತ ಕುಟುಂಬವಾಗಿದೆ. ಕಾರಣ ಇಷ್ಟೇ, ಅವರಿಗೆ ಇದ್ದಂಥ 1 ಎಕರೆ ಜಮೀನಲ್ಲಿ ಉಳುಮೆಯನ್ನು ಮಾಡಿ ಅವರು ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದರು. ಅವರಿಗೆ 2 ಮಕ್ಕಳಿದ್ದರು, 1 ಹೆಣ್ಣು 1 ಗಂಡು. ಇಂಥ ಸಂದರ್ಭದಲ್ಲಿ ಹೀಗೆ ಹಲವಾರು ವರ್ಷಗಳ ಕಾಲ ಆ 1 ಎಕರೆ ಜಮೀನಲ್ಲಿ ಉಳುಮೆಯನ್ನು ಮಾಡುತ್ತಿರುವಾಗ ಒಂದ್ಸಲ ಉಳುಮೆ ಮಾಡಿದಾಗ ಅವರ ಹೊಲದಲ್ಲಿ ಒಂದು ಚಿನ್ನದ ಅದಿರಿರುವಂಥ ಒಂದು ಡಬ್ಬಿ, ಅಂದರೆ ಒಂದು ಕೊಡಪಾನ ಅವರಿಗೆ ಸಿಕ್ತು. ಅದನ್ನು ತೆಗೆದು ನೋಡ್ತಾರೆ, ಅದರಲ್ಲೆಲ್ಲ ಚಿನ್ನಗಳಿರುವಂತಹ ಒಂದು ಏನು ನಾವು ಕೊಡಪಾನ ಅಂತ ಏನು ಕರಿತೀವಲ್ಲ, ಸ್ವಾರೆ ಅಂತ ಏನು ಕರಿತೀವಲ್ಲ, ಆ ಒಂದು ಬಾಕ್ಸ್ ಅವರಿಗೆ ಸಿಕ್ಕ ತಕ್ಷಣ ನಿಮ್ಗೆಲ್ಲರಿಗೂ ಏನಾಗುತ್ತೆ, ಖುಷಿ ಆಗುತ್ತೆ. ಆದ್ರೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಆಶ್ಚರ್ಯದ ಜೊತೆಗೆ ಇದನ್ನೇನು ಮಾಡ್ಬೇಕು ಇಟ್ಕೊಂಡು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಗಂಡ ಹೆಂಡತಿ ಮನೆಗೆ ತರ್ತಾರೆ, ಮಕ್ಕಳೆಲ್ಲ ಚರ್ಚೆ ಮಾಡ್ತಾರೆ, ಏನು ಮಾಡೋದಿದ್ದ ಅಂತ. ನಮ್ಮಂತ ನಿಮ್ಮಂತರ ಇದ್ರೆ ನನಗೋಷ್ಟು ನಿನಗೋಷ್ಟು ಅಂತ ನಾವು ಹಂಚ್ಕೊಳ್ತೀವಿ. ಹೆಣ್ಮಕ್ಳು ಅದರಲ್ಲಿ ಬಾಬಾಡ ಅಂದರೆ ಇನ್ನು ನನಗೆ ಬೇಕಂತೆ. ಆದರೆ ಅವ್ರ ಹೆಂಡತಿ ಹೇಳ್ತಾರೆ, ಇದೆಲ್ಲ ನನಗೆ ಬೇಡ, ಇದು ದೇವರಿಗೆ ಸೇರಬೇಕು ಅಂತ ಹೇಳಿ ಅವರ ಗಂಡ ಹೆಂಡತಿ ಮಕ್ಕಳೆಲ್ಲರೂ ಸೇರೋ ಒಪ್ಪಿಗೆ ಆಧಾರದ ಮೇಲೆ ಆ ಸಿಕ್ಕಂತ ಅಷ್ಟು ಚಿನ್ನವನ್ನ ಹೋಗಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡ್ತಾರೆ. ಅರ್ಪಣೆ ಮಾಡಿ ಅವರು ಬಹಳ ಇಡೀ ಆ ಊರಿಗೆ ದಾನ ಮಾಡುವ ಮತ್ತು ಒಳ್ಳೆಯ ಸಂಸ್ಕಾರವುಳ್ಳಂಥ ಹೆಸರನ್ನ ಉಳಿಸ್ಕೊಳ್ತಾರೆ. ಈ ರೀತಿಯಾದಂಥ ಆ ವ್ಯಕ್ತಿಗಳು ಅವರು ಮಾಡಿದಂಥ ಒಳ್ಳೆ ಕೆಲಸಕ್ಕೆ ಆ ವರ್ಷ ಒಳ್ಳೆ ಬೆಳೆ ಬರುತ್ತೆ, ಒಳ್ಳೆ ಆ ಇಳುವರಿಯನ್ನು ಪಡೆದು ಒಳ್ಳೆಯ ಲಾಭವನ್ನು ಕೂಡ ಗಳಿಸ್ತಾರೆ. ಹಾಗೆ 2 ಮಕ್ಕಳು ಕೂಡ ಚೆನ್ನಾಗಿ ಓದಿ ಸರ್ಕಾರಿ ನೌಕರಿಗೆ ಸೇರ್ತಾರೆ. ಈ ರೀತಿಯಾಗಿ ಸಂಸ್ಕಾರವುಳ್ಳಂಥ ಕುಟುಂಬ ಒಂದು ಆರ್ಥಿಕತೆಯಲ್ಲಿ ಕೂಡ ಶ್ರೀಮಂತವಾಗಿ ಬೆಳಲಿಕ್ಕೆ ಈ ಒಂದು ಏನು ನಾವು ಸಿಕ್ಕಂತ ಈ ಚಿನ್ನದ ನಿಕ್ಷೇಪ ಅದು ಅವರಿಗೆ ಒಂದು ಪೂರಕವಾಗಿ ಬಂತು ಅಂತ. ಹಾಗಾಗಿ ಈ ಅಂಶವನ್ನ ನಾವು ಕಥೆಯನ್ನು ನೋಡಿದಾಗ ಇಲ್ಲಿ ಈ ರೀತಿಯಾದಂಥ ಒಂದು ಕುಟುಂಬಗಳು ಇವತ್ತು ಇರೋದು ಬಹಳಷ್ಟು ವಿರಳ ಅಂತ ಹೇಳ್ತಾ, ಹಾಗಾಗಿ ನಿಮಗೆ ಇಲ್ಲಿ ಗೊತ್ತಿದೆ ಈ ಕಥೆಯಲ್ಲಿ ತಿಳಿದು ಬರುವಂಥ ಒಂದು ನೀತಿ ಕಥೆ ಅಂದ್ರೆ ಏನು, ಈ ಇರೋದ್ರಲ್ಲಿ ನೀತಿ ಕಥೆ ಏನು, ಈ ಕಥೆ ಕೇಳಿದ್ರೆ ನೀವು ಇದರಲ್ಲಿ ಒಂದು ಒಳ್ಳೆಯ ಒಂದು ಅಂಶ ಬರುತ್ತೆ. ಹಾಗಾದ್ರೆ ಏನಿದೆ ನೀತಿ ಇರೋಂಥದ್ದು ಈ ಕಥೆ ಕೇಳಿದ್ರೆ ನೀವು, ಈ ಕಥೆಯಲ್ಲಿ ಏನು ನೀತಿ ಅಥವಾ ಒಂದು ಒಳ್ಳೆಯ ಮೌಲ್ಯಯುತವಾದಂಥ ಅಂಶ ಏನು ಬರುತ್ತೆ? ಕತೆ ಕೇಳಿರಲ್ಲ ನಿಮಗೆ, ಇದರಲ್ಲಿ ಏನು ಅನಿಸಿಲ್ಲ ನಿಮಗೆ? ಗೊತ್ತಿದ್ದರೆ ಹೇಳಬೇಕು, ತಪ್ಪ ಸರಿನಾ? ಪಟ ಹೇಳಬೇಕು. ಅದೇ ಇದರಲ್ಲಿ ಏನು ಎಂತ ಒಂದು ಮೌಲ್ಯ ಇದೆ? ನನ್ನ ಮೌಲ್ಯ ಕೇಳಿದ್ರಿ ಈ ಒಂದು ಕಥೆಯಲ್ಲಿ ಏನಿರುತ್ತೆ? ಈಗೆಲ್ಲ ನೀವು ಉತ್ತರ ಹೇಳದೆ ಇರೋದ್ರೆ ಇದು ಒಗ್ಗಟ್ಟು. ಹಂಗೆ ನೀರಲ್ಲಿ ಏನು ಬಂತು, ಏನು ಇದೆ ಅವರಲ್ಲಿ ನೋಡಿ ಪ್ರಯತ್ನ ಮಾಡಿ. ಏನಿರಲಿ ಮೌಲ್ಯಯುತವಾದಂಥ ಅಂಶ ಇದೆ? ಪಡ ಹೇಳಬೇಕು ಸರ್. ಇದು ನಮ್ಗೆ ಸಿಕ್ಕಿದ್ದಷ್ಟೇ, ನಮ್ದಲ್ಲಿ ಇದು ಬೇರೆ ಅದೇ ಏನು ಅಂತಿದ್ರೆ ನಿಮ್ಮ ಮೌಲ್ಯ ಏನಿದೆ? ಮೌಲ್ಯ ಮೇನ್ ಥೀಮ್ ಏನಿದೆ? ನಿಮಗೆ ಕತೆ ಅರ್ಥ ಆಗಿಲ್ಲ ಅಥವಾ ನೀವು ಇರಲಿಲ್ಲ ನೋಡಿ, ಇಲ್ಲಿ ಆ ವ್ಯಕ್ತಿಗಳ ಪ್ರಾಮಾಣಿಕತೆ ಗೊತ್ತಾಗುತ್ತೆ. ಆ ಪ್ರಾಮಾಣಿಕತೆ ಈಗ ನಮ್ಮಲ್ಲಿ ಇಲ್ಲ. ನಿಮ್ಮಲ್ಲಿ ಹೆಂಗೆ ಈ ಕಾಣ್ತಾ ಇಲ್ಲಲ್ಲ, ಆ ಪ್ರಾಮಾಣಿಕತೆ ಇಲ್ಲ. ಎಲ್ಲ ಆಸೆ ಬರುತ್ತೆ, ಅತಿ ಆಸೆ ಗತಿಗೆ ಇಡೋದು ಗೊತ್ತಾಗುತ್ತೆ. ಅತಿ ಆಸೆ ಬೇಡ ಅಂತಂದ್ರೆ ಇಲ್ಲಿ ಆಸೆ ಪಡಬಾರ್ದು ಅನ್ನೋದು ಗೊತ್ತಾಗುತ್ತೆ, ಪ್ರಾಮಾಣಿಕತೆಯಲ್ಲಿ ಗೊತ್ತಾಗುತ್ತೆ. ಅಂತ ನಂಬಿಕೆ ಉಳ್ಳ ಕುಟುಂಬ ಇರುವುದು ಅನ್ನೋದನ್ನು ನೆನಪಬೇಕು. ಅದೇ ರೀತಿಯಾಗಿ ನಾವು ಹಲವಾರು ರೀತಿಯಾದಂಥ ನೈಸರ್ಗಿಕವಾದಂಥ ಸಂಪನ್ಮೂಲಗಳನ್ನು ನೋಡ್ತೀವಿ. ಹಾಗಾದ್ರೆ ಈ ಭೂಮಿ ಮೇಲೆ ಸಿಗುವ
ಸಿಗುವಂತ ನೈಸರ್ಗಿಕವಾಗಿ ಸಿಗುವಂತ ಒಂದು ಸಂಪನ್ಮೂಲಗಳು ಯಾವುವು? ನೈಸರ್ಗಿಕವಾಗಿ ಸಿಕ್ಕ ನಮ್ಮ ಭೂಮಿಯಲ್ಲಿ ಯಾವ್ಯಾವ ಸಿಗ್ತವೆ? ಒಂದೊಂದೇ ಇದೆ. ಯಾರ್ಯಾರಿಗೆ ಗೊತ್ತಿದೆ? ಒಂದೊಂದೇ ಇದೆ. ಏನು ಒಬ್ಬೊಬ್ಬರೇ ಇರಬೇಕು. ಅದು ಕಬ್ಬಿಣದ ಅದಿರು. ಕಬ್ಬಿಣದ ಅದಿರು. ಓಕೆ, ಮತ್ತೆ ಹೇಳ್ತೀನಿ. ಅವ್ರು ಹೇಳಿದಾಗೆ ಪುಷ್ಪ ಕಬ್ಬಿಣದ ಅದಿರು. ಚಿನ್ನದ ನಾಣ್ಯಗಳಲ್ಲ, ಚಿನ್ನದ ನಿಕ್ಷೇಪ. ಚಿನ್ನದ ನಿಕ್ಷೇಪ ಸಿಗುತ್ತೆ. ಓಕೆ, ಮತ್ತೆ ಚಿನ್ನ ಬಿಟ್ಟು ಮತ್ತೇನು ಸಿಗುತ್ತೆ ಈ ಭೂಮಿ ಮೇಲೆ? ಅದಿರುಗಳಾಯ್ತು. ಮತ್ತೆ ಬೇರೆ ಸಂಪನ್ಮೂಲ ಬೇರೆ. ಇದು ಅದಿರುಗಳಾಯ್ತು, ಇದು ಒಂದು ಖನಿಜಗಳಾಯ್ತು, ತಾಮ್ರ ಇದಾಯ್ತು. ಇದು ಬಿಟ್ಟು ಮತ್ತೆ ಬೇರೆ ಏನು ಸಿಗ್ತದೆ? ನಮ್ಮ ಭೂಮಿಯಲ್ಲಿ ನೈಸರ್ಗಿಕವಾಗಿ ಸಿಗುವಂತ ಸಂಪನ್ಮೂಲಗಳು ನಮಗೆ ಬೇಕಾದಷ್ಟು ಸಿಗ್ತವೆ. ಆಯ್ತು, ಇವೆಲ್ಲ ಅದಿರುಗಳಾಯ್ತು. ಇದು ಬಿಟ್ಟು ಬೇರೆ ಭೂಮಿ ಮೇಲೆ ಮತ್ತೇನು ಸಿಗ್ತದೆ ನಮಗೆ? ಮತ್ತೆ ಬಳಕೆ ಮಾಡ್ಕೊಳ್ತೀವಿ ನಾವು. ಇವೆಲ್ಲ ನೀವು ಹೇಳಿ ಖನಿಜಗಳು. ಓಕೆ, ಮತ್ತೆ ನೋಡಿ ಎಷ್ಟು ನಾವು ಇದರಲ್ಲಿ ಭೂಮಿ ಮೇಲೆ ಇರೋದೇ ಕಾಣ್ತದೆ, ಸುತ್ತಮುತ್ತ ಕಾಣ್ತಾ ಇದ್ದೀವಿ. ಅದಕ್ಕೆ ಏನಂತ ಕರ್ತು ಒಟ್ಟಾರೆ? ಪರಿಸರಕ್ಕೆ ಇನ್ನೊಂದು ಹೆಸರೇನು? ಅದೇ ನೈಸರ್ಗಿಕವಾಗಿ ಏನಂತ ಕರಿತೀವಿ ನೋಡಿ. ಅರಣ್ಯ, ನೀರು, ಸೌರಶಕ್ತಿ, ಇವೆಲ್ಲವುಗಳನ್ನು ನಾವು ಏನಂತ ಕರಿತೀವಿ ಅಂದ್ರೆ ನೈಸರ್ಗಿಕ ಸಂಪನ್ಮೂಲಗಳು. ಏನಂತ ಕರಿತೀವಿ? ಹೀಗೆ ಖನಿಜಗಳಂತ ಹೇಳಿದ್ರಲ್ಲ, ಆ ರೀತಿಯಲ್ಲಿ. ಹಾಗಾದ್ರೆ ನಾವು ಈ ಅವಧಿಯಲ್ಲಿ ಇವೆಲ್ಲ ಭಾರತದಲ್ಲಿ ಸಿಗುವಂತವಾಗಿರ್ಬೋದು. ಅದು ಮ್ಯಾಂಗನೀಸ್ ಆಗಿರ್ಬೋದು, ಬಾಕ್ಸೈಟ್ ಆಗಿರ್ಬೋದು, ಕಬ್ಬಿಣದ ಅದಿರಾಗಿರ್ಬೋದು, ಚಿನ್ನ, ತಾಮ್ರ, ಇವೆಲ್ಲವೂ ಅದಿರುಗಳಾಗಿರ್ಬೋದು. ಇವೆಲ್ಲ ಭಾರತದಲ್ಲಿ ಸಿಗ್ತವೆ. ಹಾಗಾದ್ರೆ ನಾವು ಈ ದಿನ ಕರ್ನಾಟಕದ ಈ ಖನಿಜ ಸಂಪನ್ಮೂಲಗಳ ಬಗ್ಗೆ ಇವತ್ತು ತಿಳಿಯೋದು. ಎದ್ರ ಬಗ್ಗೆ ತಿಳ್ಕೊಳ್ಳೋಣ? ಖನಿಜ ಸಂಪನ್ಮೂಲಗಳ ಅಂದ್ರೆ ಕರ್ನಾಟಕದ ಖನಿಜ ಸಂಪನ್ಮೂಲಗಳ ಬಗ್ಗೆ ಈ ಅವಧಿಯಲ್ಲಿ ಅಧ್ಯಯನ ಮಾಡೋಣ. ಯಾವ ಪಾಠ? ಕರ್ನಾಟಕದ ಖನಿಜ ಸಂಪನ್ಮೂಲಗಳು ಎಂಬ ಪಾಠವನ್ನು ಇವತ್ತು ನಾವು ಅಧ್ಯಯನವನ್ನು ಮಾಡೋಣ. ಹಾಗಾದ್ರೆ ಈಗ ನಿಮಗೆ ಒಂದು ಪ್ರಶ್ನೆ. ಹಾಗಾದ್ರೆ ಕರ್ನಾಟಕದಲ್ಲಿ ಅಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಕರ್ನಾಟಕದಲ್ಲಿ ಸಿಗುವಂತ ಒಂದು ಖನಿಜ ಯಾವುದು? ಈ ಭಾರತದಲ್ಲೇ ಸಿಗುತ್ತೆ, ಬೇರೆ ಕಡೆ ಸಿಗಲ್ಲ. ಯಾವುದು ಗೊತ್ತಿದ್ದ ಕೈ ಎತ್ತಿ. ಕರ್ನಾಟಕದಲ್ಲಿ ಮಾತ್ರ ಸಿಗುತ್ತೆ. ಯಾವುದಂದ್ರೆ ಎದ್ದಿಟ್ಕೊಂಡು ಹೇಳ್ಬೇಕು, ಗೊತ್ತಿದ್ದ ಅಲ್ಲೇ ಬಾಯಿ ಬಿಡಬಾರ್ದು. ಬಾಯಿ ಬಿಟ್ಟಂದ್ರೆ ಅದು ಮಾಸಂತರ ಆಗುತ್ತೆ. ನಾನು ಹೇಳಂತದ್ದು ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ಕೊಂಡಿದ್ದೆ. ಯಾವ ಅದಿರು, ಯಾವ ನಿಕ್ಷೇಪ ಇಡೀ ಭಾರತದಲ್ಲಿ ಮೊದಲನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಿಗುತ್ತೆ. ವೆರಿ ಗುಡ್. ಗಾಯತ್ರಿ ಬಾಯಿ ಒಂದು ಚಪ್ಪಾಳೆ ಹೊಡಿರಿ. ನಮ್ಮ ಇಡೀ ಭಾರತದಲ್ಲಿ ಚಿನ್ನ ನಮ್ಮ ಭಾರತದಲ್ಲಿ ಸಿಗುತ್ತೆ. ಅಲ್ಲ, ಭಾರತದಲ್ಲಿ ಕರ್ನಾಟಕದಲ್ಲಿ ಸಿಗುತ್ತೆ. ಅದಕ್ಕೆ ಕರ್ನಾಟಕವನ್ನ ಚಿನ್ನದ ನಾಡು ಅಂತ ಹೇಳಿ ನಾವು ಕರಿತೀವಿ. ಏನಂತ ಕರಿತೀವಿ ನಾವು? ಚಿನ್ನದ ನಾಡು ಅಂತ ಕರಿತೀವಿ. ಏನಂತ ಕರಿತೀವಿ ನಾವು? ಚಿನ್ನದ ನಾಡು ಅಂತ ನೆನಪಿಟ್ಕೊಳ್ಳಿ. ಹಾಗೆ ಇನ್ನೊಂದು ಹೆಸರಿದೆ ಚಿನ್ನದ ನಾಡು. ಇನ್ನೊಂದು ಯಾರು ಹೇಳ್ತೀವಿ? ಹೇಳಪ್ಪ. ಗಂಧದ ಗುಡಿ. ಗಂಧದ ಗುಡಿ ಅಲ್ಲ, ಗಂಧದ ಬೀಡು. ವೆರಿ ಗುಡ್. ಗಂಧದ ಬೀಡು ಅಂತ ಕರಿತೀವಿ. ನೋಡಿ, ನಾವು ಈ ಅವಧಿಯಲ್ಲಿ ಕರ್ನಾಟಕದಲ್ಲಿ ಸಿಗುವಂತ ಖನಿಜ ಸಂಪನ್ಮೂಲಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡೋಣ. ಹಾಗಾಗಿ ನಿಮ್ಮೆಲ್ಲ ಸುತ್ತಮುತ್ತ ಕೂಡ ನೀವೆಲ್ಲ ನೋಡ್ತೀವಿ. ಹಾಗೆ ನಿಮ್ಮ ಈ ಜಿಲ್ಲೆ ಅಥವಾ ಪಕ್ಕದ ಜಿಲ್ಲೆಯಲ್ಲಿ ಸಿಗುವಂತ ಯಾವುದಾದ್ರೂ ಖನಿಜಗಳನ್ನ ಹೇಳ್ತೀರಾ ಅಥವಾ ಆದ ಪ್ರದೇಶಗಳನ್ನ ಹೇಳ್ತೀರಾ ಯಾರಾದ್ರೂ ಇಲ್ಲಿ ಸುತ್ತಮುತ್ತ ಸಿಗ್ತಾರೆ ನಿಮಗೆ. ಅದು ಸಂಬಂಧಪಟ್ಟ ಹಾಗೆ ನಾವು ನೋಡಿದ್ದೀವಿ. ಎಲ್ಲಿ? ಯಾವ ಊರಲ್ಲಿ? ಇಲ್ಲಿ ನಿಮ್ಮ ಅಕ್ಕಪಕ್ಕದ ಒಂದು ಜಿಲ್ಲೆ ಆಗಿರ್ಬೋದು, ತಾಲೂಕು ಆಗಿರ್ಬೋದು. ಎದ್ದಿದ್ದಲ್ಲೇ ಇರಬೇಕು. ಅಲ್ಲಿ ಏನ್ ಸಿಗುತ್ತೆ? ಅಲ್ಲಿ ಏನ್ ಸಿಗುತ್ತೆ? ಕೋಪಕಟ್ಟೆ ಅಂತೆಲ್ಲ ಏನ್ ಸಿಗುತ್ತೆ? ಅದು ಸುಮ್ಮನೆ ಏನೋ ಗೊತ್ತಿಲ್ಲ, ಸುಮ್ಮನೆ ಒಂದು ಹೆಸರು ಹೇಳ್ಬಿಟ್ಟೆ. ಅಲ್ಲಿ ಏನ್ ಸಿಗುತ್ತೆ ಅಲ್ವಾ? ತಪ್ಪು. ಕಲ್ಲುಗಳು ಸಿಗ್ತವೆ. ಕಲ್ಲಿನ ಕ್ವಾರೆ ಇದೆ ನಮ್ಮ ಸುತ್ತಮುತ್ತಲ ಕೋತ್ಲಕಟ್ಟೆಯಲ್ಲಿ. ಕಲ್ಲಿನ ಕ್ವಾರೆ ಇದೆ. ಓಕೆ, ವೆರಿ ಗುಡ್. ಇವಾಗ ವೆರಿ ಗುಡ್. ಮತ್ತೇನು ಸಿಗ್ತವೆ ನಮ್ಮ ಕರ್ನಾಟಕದಲ್ಲಿ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ? ಯಾವುದಾದ್ರೂ ಅದಿರುಗಳು ನೀವೇನ ನೋಡಿದ್ದೀರಾ? ಯಾವ ಊರನ್ನ ನೋಡಿದ್ದೀರಾ? ಓಕೆ, ನೋಡಿಲ್ಲ. ಇಲ್ಲಿ ಚಿತ್ರದುರ್ಗದಲ್ಲಿ ಶಾಸ್ತ್ರದಲ್ಲಿ ನೀವು ಟ್ರೈನಲ್ಲಿ ಹೋಗಾರ ತುಂಬ್ತಾ ಇರ್ತಾರೆ ಮ್ಯಾಂಗನೀಸ್ ಅನ್ನ ನೋಡಿರ್ಬೋದು ನೀವು. ಹಾಗೆ ಇಲ್ಲೇ ಬಳ್ಳಾರಿ, ಸಂಡೂರು ನೋಡಿದ್ದೀರಿ. ಅದೆಲ್ಲ ಕೂಡ ಈ ಒಂದು ಮ್ಯಾಂಗನೀಸ್ ಕಬ್ಬಿಣದ ಅದಿರುಗಳು ಸಿಗದರ ಕುದುರೆ ಮುಖದಲ್ಲಿ ನೋಡ್ತೀವಿ. ಕುದುರೆ ಮುಖ ಜ್ಞಾನ ಆಗಿದೆ. ಇವುಗಳನ್ನ ನೋಡ್ತಾ ಇದ್ವಿ ನಾವು. ಹಾಗಾಗಿ ಪ್ರಮುಖವಾಗಿ ನೆನಪಲ್ಲಿಟ್ಕೊಡ್ರಿ, ಈ ರೀತಿಯಲ್ಲಿ ಇವು ಬಹಳ
ಪ್ರಮುಖವಾಗಿ ನೋಡ್ತೇವೆ. ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಈ ಖನಿಜ ಸಂಪನ್ಮೂಲಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅನ್ನೋದನ್ನು ನೆನಪಿಟ್ಕೊಳ್ಬೇಕು. ಯಾವುವು ಈ ಅಂಶಗಳು. ಹಾಗಾಗಿ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ, ಇದರಲ್ಲಿ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ನಾವು ಬರುವಂತ ಪಾಯಿಂಟ್ಸ್ ಕ್ಲೀನ್ ಬರ್ಕೋಬೇಕು. ಅಭಿವೃದ್ಧಿಯಲ್ಲಿ, ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಖನಿಜಗಳ ಪಾತ್ರ ಹಿರಿದು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತವೆ. ನಮ್ಮ ದೇಶದ ವಿದೇಶಿ ವಿನಿಮಯ ಮತ್ತು ಆದಾಯ ಗಳಿಕೆಯಲ್ಲಿ, ಸಂಪನ್ಮೂಲ ಹೆಚ್ಚಿಸುವಲ್ಲಿ ಅಂದರೆ ಆದಾಯದ ಆರ್ಥಿಕತೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಇದು. ಹಾಗೆ ಕರ್ನಾಟಕದಲ್ಲಿ ಪ್ರಮುಖವಾಗಿ ಸಿಗುವಂತ ಅದಿರುಗಳನ್ನ ನೋಡೋದಾದ್ರೆ ಈಗಾಗಲೇ ನಿಮಗೆ ಗೊತ್ತಿದೆ ಕೆಲವು ಅದಿರುಗಳು, ಹಾಗಾಗಿ ಹೇಳಿದೆ ಈಗ. ಹಾಗಾಗಿ ಒಂದೊಂದೇ ಅದಿರುಗಳು ನಿಮ್ಗೆ ಯಾವ್ಯಾವ ಗೊತ್ತಿದೆ ಹೇಳ್ಕೊಂತ ಹೋಗಿ ನಾನು ನೋಡ್ಕೊಳ್ತಾ ಹೋಗ್ತೀನಿ. ಯಾವ್ಯಾವ ಸಿಗ್ತವೆ? ಕರ್ನಾಟಕದಲ್ಲಿ ಯಾವ ಅದಿರು ಸಿಗುತ್ತೆ? ಕಬ್ಬಿಣದ ಅದಿರು. ಕಬ್ಬಿಣದ ಅದಿರು ಸಿಕ್ಕ ಹಾಗೆ ಮತ್ತೇನ್ ಸಿಗುತ್ತೆ? ಒಬ್ಬನೇ ಇದೆ ಬಸವರಾಜ ಕಬ್ಬಿಣದ ಅದಿರು ಹೇಳಿದ. ಮತ್ತೇನ್ ಸಿಗುತ್ತೆ ಬಹಳ ಪ್ರಮುಖವಾಗಿ? ಇದು ಬಿಟ್ಟರೆ ಮತ್ತೆ ಯಾವ ಅದಿರು ಸಿಗುತ್ತೆ? ಗೊತ್ತಿದ್ದಕ್ಕೆ ಹೇಳಿ. ಬಸವರಾಜ ಬಿಟ್ಟು ಉಳಿದವರು ಮತ್ತೆ ಯಾವ ಅದಿರು ಸಿಗುತ್ತೆ ಕರ್ನಾಟಕದಲ್ಲಿ? ಮತ್ತೆ ಕರ್ನಾಟಕದಲ್ಲಿ ಯಾವ ಅದಿರು ಸಿಗುತ್ತೆ? ಎದ್ದಿಕ್ಕಂತ ಹೇಳ್ಬೇಕು. ಮ್ಯಾಂಗನೀಸ್. ಪುಷ್ಪ ಹೇಳಿದಾಗೆ ಮ್ಯಾಂಗನೀಸ್ ಅದಿರು ಸಿಗುತ್ತೆ ನಮ್ಮ ಕರ್ನಾಟಕದಲ್ಲಿ ಪ್ರಮುಖವಾಗಿ. ಆ ಮ್ಯಾಂಗನೀಸ್ ಅಂದ್ರೆ ಮತ್ತೇನು ಸಿಗುತ್ತೆ? ಮತ್ತೇನು ಪ್ರಮುಖವಾಗಿ ಸಿಗುತ್ತೆ? ಎದ್ದಿಕ್ಕಂಡು ಸುಮ್ಮನೆ ಬಾಯಿ ಬಡ ಬಡ ಅನ್ಬಾರ್ದು. ತಪ್ಪ ಸರಿಯ ತಪ್ಪದೇನು ಯಾಕೆ ಹೇಳಂಗಿಲ್ಲ. ಎದ್ದಿಕ್ಕಂಡು ಹೇಳುವಂತ ಪ್ರಶ್ನೆ ಆಗ್ಬೇಕು. ವೆರಿ ಗುಡ್. ಗಾಯತ್ರಿ ಬಾಯಿ ಹೇಳಿದಾಗೆ ಬಾಕ್ಸೈಟ್. ಯಾವುದು? ಬಾಕ್ಸೈಟ್. ಮತ್ತೆ ಮತ್ತೊಂದು ಹೇಳಿದ ಅವಳೆ ಚಿನ್ನ. ನೋಡಿ ಪ್ರಮುಖವಾಗಿ ಸಿಗ್ತವೆ. ಬಾಕ್ಸೈಟ್ ಸಿಗುತ್ತೆ, ಚಿನ್ನ ಸಿಗುತ್ತೆ, ಅದ್ರ ಜೊತೆಗೆ ನಾನು ಹೇಳಿದ ಹಾಗೆ ಇದಲ್ಲದೆ ಕಲ್ಲಾರು, ಹಾಗೆ ಕ್ರೋಮೈಟ್, ಅಬ್ರಕ, ಇನ್ನು ಮುಂತಾದ ಗ್ರಾನೈಟ್ಗಳು ಎಲ್ಲ ಸಿಗ್ತವೆ. ಇವು ಬಹಳ ಪ್ರಮುಖವಾಗಿ ಸಿಗುವಂತವು. ಇವೆಲ್ಲ ಬಹಳ ಪ್ರಮುಖವಾಗಿ ಸಿಗುವಂತವು. ಇವಲ್ಲದೇನೆ ಏನೇನು ಸಿಗ್ತವೆ? ಅಬ್ರಕ 2ನೇ ಸಾಲಲ್ಲಿದೆ. ಕ್ರೋಮೈಟ್ ಸಿಗುತ್ತೆ, ಹಾಗೆ ಗ್ರಾನೈಟ್ ಸಿಗುತ್ತೆ. ಹಾಗೆ ನಾನು ಹೇಳಿದಾಗೆ ಗ್ರಾನೈಟ್ ಜೊತೆಗೆ ಸುಣ್ಣದ ಕಲ್ಲು ಸಿಗುತ್ತೆ. ಇವೆಲ್ಲವೂ ಕೂಡ ನಮ್ಮ ಪ್ರಮುಖವಾಗಿ ಭಾರತದ ಕರ್ನಾಟಕ ರಾಜ್ಯದಲ್ಲಿ ಸಿಗುತ್ತೆ. ಇವು ಕಬ್ಬಿಣದ ಅದಿರು, ಮ್ಯಾಂಗನೀಸ್, ಬಾಕ್ಸೈಟ್ ಮತ್ತು ಚಿನ್ನ ಹೆಚ್ಚಾಗಿ ಸಿಕ್ಕರೆ ಉಳಿದಂತ ಲೋಹಗಳು ಕೂಡ ನಮ್ಮ ದೇಶದಲ್ಲಿ ಸಿಗ್ತವೆ. ನಮ್ಮ ದೇಶದಲ್ಲಿ ಬಿಟ್ಟು ನಮ್ಮ ಕರ್ನಾಟಕದಲ್ಲಿ ಕೂಡ ಸಿಗ್ತವೆ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಹಾಗಾಗಿ ಇವೆಲ್ಲವೂ ಕೂಡ ಸಿಗ್ತವೆ. ಹಾಗಾಗಿ ಒಂದೊಂದಾಗಿ ನಾವು ಅಧ್ಯಯನ ಮಾಡೋಣ. ಅದರಲ್ಲಿ ಮೊದಲನೇದಾಗಿ ಕಬ್ಬಿಣದ ಅದಿರು. ಮೊದಲನೇದು ಯಾವುದು? ಕಬ್ಬಿಣದ ಅದಿರು. ಈ ಕಬ್ಬಿಣದ ಅದಿರಿನ ಬಗ್ಗೆ ನಾನು ಇವತ್ತು ನೋಡೋಣ. ಇದ್ರ ಜೊತೆಗೆ ಮುಂದೊಂದು ಅದರ ಮುಂದಿನ ಭಾಗವನ್ನ ಕೂಡ 2 ಅಂಶಗಳನ್ನ ಮಾತ್ರ ನೋಡೋಣ. ಮೊದಲನೇದು ಕಬ್ಬಿಣದ ಅದಿರು, ಎರಡನೇದು ಮ್ಯಾಂಗನೀಸ್. ಈ 2 ಅಂಶಗಳ ಬಗ್ಗೆ ನೋಡೋಣ. ಮೊದಲನೇದು ಯಾವುದು? ಕಬ್ಬಿಣದ ಅದಿರು. ಈ ಒಂದು ಪ್ರಶ್ನೆ ನಿಮಗೆ ಬಹಳ ಜನ ಗೊತ್ತಿಲ್ಲ. ಕಬ್ಬಿಣಕ್ಕೆ ಇಂಗ್ಲಿಷ್ನಾಗ ಏನಂತಾರೆ? ಯಾರು ಹೇಳಿ ನೋಡೋಣ. ಎಷ್ಟು ಜನಕ್ಕೆ ಇಂಗ್ಲಿಷ್ ನಾಲೆಜ್ ಇದೆ? ಕಬ್ಬಿಣಕ್ಕೆ ಇಂಗ್ಲಿಷ್ನಾಗ ಏನಂತಾರೆ? ಕಬ್ಬಿಣ ಅಂತ ಇದೆಯಲ್ಲ, ಕಬ್ಬಿಣಕ್ಕೆ ಇಂಗ್ಲಿಷ್ನಾಗ ಏನಂತಾರೆ? ತಪ್ಪು. ಮತ್ತೆ ವೆರಿ ಗುಡ್. ಸಿಂಚನ ಹೇಳಿದಾಗ ಐರನ್ ಅಂತ ಕರೀತಾರೆ. ನೆನಪಲ್ಪಡ್ರಿ. ಏನಂತ ಕರೀತಾರೆ? ಐರನ್ ಅಂತ. ರಾಡ್ ಅನ್ನೋದು ಕೋರ್ದಾಗ ಉದ್ದಕ್ಕಿರ್ತಲ್ಲ, ಅದು ರಾಡ್ ಅಂತ ಕರೀತಾರೆ. ಹಾಗಾಗಿ ಐರನ್ ಏನಂತ ಕರೀತಾರೆ? ಐರನ್ ಅಂತ ಕರೀತಾರೆ ಅಂತ ನೆನಪಲ್ಲಿ ಕೊಡ್ರಿ. ಏನಂತ ಕರೀತಾರೆ? ಐರನ್ ಅಂತ ಕರೀತಾರೆ. ಕಬ್ಬಿಣದ ಅದಿರಿಗೆ ಐರನ್ ಅಂತ ಕರೀತಾರೆ, ನೆನಪಲ್ಲಿ ಕೊಡ್ರಿ. ಈಗ ಕಬ್ಬಿಣದ ಅದಿರಿನ ಬಗ್ಗೆ ನಾವು ಹೇಳ್ತಾರ. ಇದು ಕಬ್ಬಿಣದ ಅದಿರಿಗಲ್ಲ, ಇದು ಒಂದು ಈ ಉಕ್ಕಿನ ತಯಾರಿಕೆ ಕಚ್ಚಾ ವಸ್ತು. ಕಬ್ಬಿಣದ ಅದಿರು ಉಕ್ಕು ಉತ್ಪಾದನೆಯ ಕಚ್ಚಾ ವಸ್ತು. ಇದನ್ನ ಬಳಸ್ಕೊಂಡೆ ಈ ಉಕ್ಕನ್ನು ತಯಾರು ಮಾಡ್ತಾರೆ. ಇದೊಂದು ಕಚ್ಚಾ ವಸ್ತು. ನೆನಪಿಟ್ಕೊಂಡ್ರೆ ಯಾವುದು? ಉಕ್ಕಿನ ಉತ್ಪಾದನೆ, ಉಕ್ಕು ತಯಾರಿಕೆಯಲ್ಲಿ. ಕಬ್ಬಿಣದ ಅದಿರು ಉಕ್ಕಿನ ತಯಾರಿಕೆಯಲ್ಲಿ ಒಂದು ಕಚ್ಚಾ ವಸ್ತುವನ್ನಾಗಿ ನಾವು ಬಳಸ್ತೀವಿ. ಕಚ್ಚಾ ವಸ್ತು ಅಂದ್ರೆ
ಸಿದ್ಧವಲ್ಲದ ವಸ್ತು. ಅಂದ್ರೆ ಹತ್ತಿ, ನಾವು ಈ ಶರ್ಟ್ ತಯಾರು ಮಾಡ್ತೀವಲ್ಲ, ಇದಕ್ಕೆ ಮುಂಚೆ ಏನಿರ್ತದೆ ಹತ್ತಿ. ಹತ್ತಿಯನ್ನ ಕಚ್ಚಾ ವಸ್ತು ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ ನಾವು ಹಂಗಾರೆ? ಅದೇ ಏನಂತ ಕರಿತೀವಿ? ಕಚ್ಚಾ ವಸ್ತುವಿಗೆ ಇನ್ನೊಂದು ಪದ ಅಂದ್ರೆ ತಯಾರಾದ ಮೇಲೆ ಅಂತ ಕರಿತೀವಿ. ಏನಂತ ಕರಿತೀವಿ? ಸಿದ್ಧ ವಸ್ತು, ಉತ್ಪಾದನಾ ವಸ್ತು, ಸಿದ್ಧ ವಸ್ತು ಅನ್ನೋದು ನೆನಪು ಬಾಯಿ ಬಿಡಬೇಕು. ಬಾಯಿ ಬಿಡಿದ್ರೆ ಏನಾಗೋದಿಲ್ಲ, ನಾವು ನೆನಪಲ್ಲಿ ಕೊಡ್ರಿ. ಹಾಗೆ ಕರ್ನಾಟಕದಲ್ಲಿ ಬಹಳ ಪ್ರಮುಖವಾಗಿ ಯಮಾಟೈಟ್ ಮತ್ತು ಮ್ಯಾಗ್ನಾಟೈಟ್ ಅತಿ ಹೆಚ್ಚಾಗಿರ್ತದೆ. ಇದು ಉಕ್ಕು ಉತ್ಪಾದನೆ ಬಳಸ್ತೇವೆ, ಹಾಗೆ ಕಾಕಟ ಬಳಸ್ತೇವೆ. ಕರ್ನಾಟಕದಲ್ಲಿ ಯಾವ್ಯಾವ ಸಿಗ್ತವೆ? ಪ್ರಮುಖವಾಗಿ ಯಾವ್ಯಾವ ಸಿಗ್ತವೆ? ಯಮಾಟೈಟ್. ಇದು ನೋಡಿ 63% ಸಿಗುತ್ತೆ ಕರ್ನಾಟಕದಲ್ಲಿ. ಎಷ್ಟು? 100ರಲ್ಲಿ 63% ಸಿಗುತ್ತೆ. ಮತ್ತು ಯಮಾಟೈಟ್ ಆದ್ಮೇಲೆ ಮ್ಯಾಗ್ನಾಟೈಟ್. ಯಾವುದು? ಮ್ಯಾಗ್ನಾಟೈಟ್. ಇವೆರಡು ಕಬ್ಬಿಣದ ಅದಿರುಗಳು ನಮ್ಮ ಕರ್ನಾಟಕದಲ್ಲಿ ಪ್ರಮುಖವಾಗಿ ಸಿಗ್ತವೆ. ಅದರಲ್ಲಿ ಯಮಾಟೈಟ್ ಎಷ್ಟು ಪರ್ಸೆಂಟ್ ಸಿಗುತ್ತೆ? 63% ನೆನಪಿಟ್ಕೊಂಡ್ರೆ. ಎಷ್ಟು ಪರ್ಸೆಂಟೇಜ್? 63% ಸಿಗುತ್ತೆ ಅನ್ನೋದನ್ನ ನೆನಪಿಟ್ಕೊಂಡ್ರೆ. ಅತಿ ಹೆಚ್ಚು ಈ ಭಾರತದಲ್ಲಿ ನಮ್ಮಲ್ಲಿ ಬಹಳ ಪ್ರಮುಖವಾಗಿ ಈ ಯಮಾಟೈಟ್ ಸಿಗುತ್ತೆ ಅನ್ನೋದನ್ನ ನೆನಪಿಟ್ಕೊಡ್ರಿ. ಬಹಳ ಪ್ರಮುಖವಾಗಿ ಈ ಒಂದು ಅದಿರಿದೆಯಲ್ಲ, ಇದು ಕರ್ನಾಟಕದ ಪ್ರಮುಖವಾಗಿ 3 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಸಿಗುತ್ತೆ. ಯಾವ ಜಿಲ್ಲೆಗಳಲ್ಲಿ? 3 ಜಿಲ್ಲೆಗಳು. ಹಾಗಾದ್ರೆ ಯಾವ ಜಿಲ್ಲೆಗಳು ಯಾರು ಗೊತ್ತಿದ್ದೇನ? ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಾಗಿ ಸಿಗುತ್ತೆ? ಪ್ರಮುಖವಾಗಿ ಅತಿ ಹೆಚ್ಚು ಸಿಗುವಂಥದ್ದು ಯಾವ್ಯಾವು? ಅತಿ ಹೆಚ್ಚು ದೊರೆಯುವ ಜಿಲ್ಲೆಗಳು ಯಾವ್ಯಾವು? ಏನಾದ್ರು ಗೊತ್ತಿದ್ರೆ ಹೇಳಿ. ಒಂದು ಗೊತ್ತಿದ್ರೆ ಓಕೆ. ಯಾವ ಜಿಲ್ಲೆಗಳು? ಬಳ್ಳಾರಿ. ವೆರಿ ಗುಡ್, ಬಳ್ಳಾರಿ. ಬಸವರಾಜ್ ಹೇಳಿದಾಗೆ ಬಳ್ಳಾರಿ. ಓಕೆ, ಬಳ್ಳಾರಿ ಒಂದು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಬ್ಬಿಣದಲ್ಲಿ ಸಿಗುತ್ತೆ. ಮತ್ತೆ ಬಾಗಲಕೋಟೆ. ತಪ್ಪು, ಅದು ಕಡಿಮೆ. ಹೇಳಿದ ಆಮೇಲೆ ಬರಲಿ. ಅತಿ ಹೆಚ್ಚು ಸಿಗುವಂತ 3 ಜಿಲ್ಲೆಗಳು ಎಂತ ಹೇಳ್ಬೇಕು? ಏನೇ ಹೇಳಿದ್ರು ಬಿಡು, ಕೂತ್ಕೊಂಡ್ರು. ತಪ್ಪು. ನಾನು ಹೇಳ್ತಿರೋದು ಜಿಲ್ಲೆ. ತಪ್ಪು. ಚಿಕ್ಕಮಗಳೂರು. ಒಳ್ಳೆಯದಾಗಿ ಚಿಕ್ಕಮಗಳೂರು. ಮತ್ತೆ ಇನ್ನೊಂದು ವೆರಿ ಗುಡ್, ವಿಜಯನಗರ. ಪುಷ್ಪ ಹೇಳಿದಾಗೆ ವಿಜಯನಗರ. ಪೂಜೆ ಹೇಳಿದಾಗೆ ಚಿಕ್ಕಮಗಳೂರು ಮತ್ತು ವಿಜಯನಗರ. ಇವು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಸಿಗುತ್ತೆ. ಈ 3 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಸಿಗುತ್ತೆ. ಈ 3 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಕಬ್ಬಿಣದ ಸಿಗುತ್ತೆ. ಹಾಗೆ ಉಳಿದ ಜಿಲ್ಲೆಗಳಲ್ಲಿ ಸಿಗಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಆಗ ಸಿಂಚನ ಹೇಳಿದ ಹಾಗೆ ನಾವು ನೋಡಿದ್ವಿ ಚಿಕ್ಕಮಗಳೂರು ಅಂತ. ಪೂಜೆ ಹೇಳಿದ ಹಾಗೆ ಬಾಗಲಕೋಟೆ ಇರ್ಬೋದು. ಬಾಗಲಕೋಟೆ ಬಿಟ್ಟು ಶಿವಮೊಗ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಗದಗ ಜಿಲ್ಲೆಗಳಲ್ಲಿ ಕೂಡ ಇವು ಅದಿರುಗಳು ಸಿಗ್ತವೆ. ಬಹಳ ಪ್ರಮುಖವಾಗಿ ಈ 3 ಜಿಲ್ಲೆಗಳಲ್ಲಿ ಸಿಗುತ್ತೆ. ಹಾಗಾದ್ರೆ ಈಗ ನೀವು ಈ ನಕಾಶೆಯಲ್ಲಿ, ಇದು ಕರ್ನಾಟಕ ನಕಾಶೆ ಅಂತ ಗೊತ್ತಾ ನಿಮಗೆಲ್ಲರಿಗ? ಹಾಗಾದ್ರೆ ಕರ್ನಾಟಕ ನಕಾಶೆಯಲ್ಲಿ ನನಗೆ ಬಳ್ಳಾರಿ ಜಿಲ್ಲೆಯನ್ನು ಯಾರು ಗುರುತು ಮಾಡ್ತಿರೋಣ? ಇನ್ಬಿಟ್ಟು ಹೇಳಿದ್ರೆ ಬೇರೆ ಹುಡುಕಿ ನಾನು ಗುರುತು ಮಾಡ್ತೀನಿ ಸರ್. ಬಳ್ಳಾರಿಯನ್ನು ಯಾರು ಗುರುತು ಮಾಡ್ತೀವಿ? ಬಹಳ ಈಸಿ ಇದ್ರಲ್ಲಿ ಬಳ್ಳಾರಿ ಗುರುತು ಮಾಡೋದು. ಬಳ್ಳಾರಿಯನ್ನ ಪಟ ಹೇಳ್ಬೇಕು. ಬಳ್ಳಾರಿ ಗುರುತು ಮಾಡ್ತೀರಪ್ಪ. ಬಳ್ಳಾರಿ ಈ ಜಿಲ್ಲೆಯಲ್ಲಿ ಬಳ್ಳಾರಿ ಗುರುತು ಮಾಡ್ತೀರಾ? ಬಾ ಮತ್ತೆ ಕಡೆ ಬೇಗ ತಗ. ಓಕೆ, ನೆಕ್ಸ್ಟ್ ಇನ್ನೊಂದು. ನೆಕ್ಸ್ಟ್ ಯಾವುದು? ಚಿಕ್ಕಮಗಳೂರು. ಯಾರು 3 ಒಂದರ ಗುರುತು ಮಾಡಕ್ಕೆ ಹೋಗಿ. ಬಳ್ಳಾರಿ, ವಿಜಯನಗರ ಅಂದ್ರೆ ಹೊಸಪೇಟೆ ಮತ್ತು ಚಿಕ್ಕಮಗಳೂರು 3ರಲ್ಲಿ ಒಂದರ ಗುರುತು ಮಾಡೋದು. ವೆರಿ ಗುಡ್. ನೋಡಿ, ಚಿಕ್ಕಮಗಳೂರನ್ನ ಗುರುತು ಮಾಡಿದ್ದೇನೆ. ಚಿಕ್ಕಮಗಳೂರು, ಆ ಚಿಕ್ಕಮಗಳೂರು ಜಿಲ್ಲೆಯನ್ನ ಗುರುತು ಮಾಡಿದ್ದೇನೆ. ಓಕೆ, ವೆರಿ ಗುಡ್. ಹಾಗೆ ಮತ್ತೆ ಯಾರಾದ್ರೂ ಬಳ್ಳಾರಿ ಮತ್ತು ವಿಜಯನಗರವನ್ನ ಗುರುತು ಮಾಡ್ತೀರಾ? ಹುಡುಗಿಯರ ಕಡೆಯಿಂದ ಯಾರಾದ್ರೂ ಬಾರಮ್ಮ ನೋಡಿ, ಅವಕಾಶ. ಬಳ್ಳಾರಿ ಮತ್ತೆ ವಿಜಯನಗರ ಅಕ್ಕಪಕ್ಕದಲ್ಲೇ ಬರ್ತಾವಣ. ಬಳ್ಳಾರಿ ಮತ್ತು ವಿಜಯನಗರ ಆ ಕಡೆ ಗಿಟ್ಟ. ಬಳ್ಳಾರಿ ಮತ್ತು ನೋಡ್ತದೆ ನೀನು. ಅವರಿಗೆ ಮೊದಲಿಗೆ ಎಲ್ಲಿದೆ ಅಂದಾಗ ಹಂಗ ತಕ್ಕನ ಗೊತ್ತಾದ್ರೆ ಬಹಳ ಬೇಗ ಗುರುತು ಮಾಡ್ತಾರೆ. ನೋಡಿ, ಧ್ರುವ ಗುರುತು ಮಾಡಕ್ಕಂತ ಬಂದ ಬಳ್ಳಾರಿನ, ಅದಾಗಿಲ್ಲ. ಅವ್ನು ಚಿಕ್ಕಮಗಳೂರು ಗುರುತು ಮಾಡಿದೆ. ಒಂದು ಗುರುತು ಮಾಡಿದಲ್ಲ, ವೆರಿ ಗುಡ್. ಬಳ್ಳಾರಿ ಮತ್ತು ವಿಜಯನಗರ ಅಂದ್ರೆ ಒಂದು ಗುರುತು ಮಾಡಿದ್ರೆ ಸಾಕು. ಅಂದ್ರೆ ಅವಳಿಗೆ ಈ ನಕಾಶೆಯಲ್ಲಿ ಎಲ್ಲಿದೆ ಅಂತಾನೆ ಲಕ್ಷ್ಯ ಇಲ್ಲ, ಕಡಿಮೆ. ಯಾಕಂದ್ರೆ ಹುಡುಕ್ತಾರ ದೃಶ್ಯನ ಗೊತ್ತಾಗ್ತದೆ ಅಲ್ವಾ? ಈಗ ಬಂದು ನಾನು ಹೇಳಿದ್ರೆ ಅರ್ಥ ಮಾಡ್ಕೊಂಡು ನೋಡಿ. ಬಳ್ಳಾರಿ. ಓಕೆ, ಯಾರೀಗ ವಿಜಯನಗರ ಗುರುತು ಮಾಡ್ತೀರಿ? ಒಂದು ಕ್ಲೂ ಕೊಡ್ತೀನಿ, ಬರಪ್ಪ ನೀನೆ. ಅದು ಪಕ್ಕದಲ್ಲಿದೆ, ಬಳ್ಳಾರಿ ಪಕ್ಕದಲ್ಲಿದೆ ನೋಡ, ಗುರುತು ಮಾಡಪ್ಪ. ವಿಜಯನಗರ ಬಳ್ಳಾರಿ ಪಕ್ಕ ಅಕ್ಕಪಕ್ಕದಲ್ಲೇ ಇದೆ. ಬಳ್ಳಾರಿ ತೋರಿಸಿದ್ರು ನೋಡು, ಓದ್ಕಲ್ಲಿ. ಎಲ್ಲಿದೆ?
ವಿಜಯನಗರ ಹೇಳಿ ಅದ್ರ ಬೇಡ. ವಿಜಯನಗರ. ವಿಜಯನಗರಕ್ಕೆ ಇನ್ನೊಂದು ಹೆಸರು ಹೊಸಪೇಟೆ. ವಿಜಯನಗರಕ್ಕೆ ಇನ್ನೊಂದು ಹೆಸರೇನ? ಹೊಸಪೇಟೆ. ಈ 3 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಈ ಒಂದು ಕಬ್ಬಿಣದ ಅದಿರು ಸಿಗುತ್ತೆ ಅಂತ ಕಲ್ಪಡಿ. ಅದರಲ್ಲಿ ಈ ಹೆಮಾಟೈಟ್ ಮೇಲೆ ಬಹಳ ಸಿಗ್ತದೆ, ಬಹಳ ಪ್ರಮುಖವಾಗಿ. ಯಾವುದು? ಹೆಮಾಟೈಟ್ ಸಿಗುತ್ತೆ ಅನ್ನೋದನ್ನ ನೆನ್ಕೊಳ್ಕೊಡ್ರಿ. ಇದ್ರ ಜೊತೆಗೆ ನಾನು ಈಗಾಗಲೇ ಹೇಳಿದಾಗ ಈ ಚಿಕ್ಕಮಗಳೂರಿನ ಕುದುರೆಮುಖದಲ್ಲಿ, ಇಲ್ಲಿ ಕುದುರೆಮುಖದಲ್ಲಿ ಸಿಗುವಂತ ಇದನ್ನ ಇವತ್ತು ಜೀವ ವೈವಿಧ್ಯತೆ ಕಾಪಾಡೋಕ್ಕೋಸ್ಕರ ನಿಲ್ಲಿಸಲಾಗಿದೆ. ಯಾವುದಕ್ಕೋಸ್ಕರ? ಜೀವ ವೈವಿಧ್ಯತೆಯನ್ನು ಕಾಪಾಡಲು, ಅದಕ್ಕೆ ಜೀವ ವೈವಿಧ್ಯತೆಯನ್ನು ಕಾಪಾಡಲು ಕುದುರೆಮುಖದಲ್ಲಿ ಏನ್ ಮಾಡಲಾಗಿದೆ? ಗಣಿಗಾರಿಕೆಯನ್ನ ಏನ್ ಮಾಡಲಾಗಿದೆ? ಗಣಿಗಾರಿಕೆ ನಿಲ್ಲಿಸಲಾಗಿದೆ. ಸುಪ್ರೀಂ ಕೋರ್ಟಿನ ಆದೇಶ ಮಾಡಿದಾಗ ಇಲ್ಲಿ ನ್ಯಾಯಾಲಯದ ಆದೇಶ ಮೇಲೆ ಗಣಿಗಾರಿಕೆಯ ಕುದುರೆಮುಖದಲ್ಲಿ ಏನ್ ಮಾಡಲಾಗಿದೆ? ನಿಲ್ಲಿಸಲಾಗಿದೆ. ಇವತ್ತು ಗಣಿಗಾರಿಕೆ ಕುದುರೆಮುಖದಲ್ಲಿ ಇಲ್ಲ. ಯಾಕಂದ್ರೆ ಅಲ್ಲಿರುವಂತಹ ಜೀವ ಪ್ರಾಣಿಗಳಿಗೆ ಮತ್ತು ಜಲ ಅಂದ್ರೆ ನೀರು ಆ ಎಲ್ಲ ಅನುಕೂಲಕ್ಕೋಸ್ಕರ ಹಾಗೆ ಇರ್ತದೆ. ಇವತ್ತು ನಾವು ಏನು ಜಮನ್ಗುಂಡಿ ಅಂತ ನೋಡ್ತೀವಲ್ಲ ಕುದುರೆಮುಖ ಭಾಗ, ಆ ಭಾಗದಲ್ಲಿ ಇವತ್ತು ಗಣಿಗಾರಿಕೆ ಇಲ್ಲ ಅನ್ನೋದನ್ನ ನೆನಪಲ್ಲಿ ಇಟ್ಕೊಡ್ರಿ. ಬಹಳ ಪ್ರಮುಖವಾಗಿ ಕರ್ನಾಟಕದ 2 ಪ್ರದೇಶಗಳಲ್ಲಿ 2 ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆಗಳಿವೆ. ಯಾರು ಹೇಳ್ತೀವಿ? ಎಲ್ಲೆಲ್ಲಿವೆ? ಯಾವ ಊರಲ್ಲಿದೆ ಅಂತ? ಊರ ಹೆಸರು ಹೇಳಪ್ಪ ಬಸವರಾಜ್ ಒಬ್ಬನೇ. ಬಳ್ಳಾರಿ ಜಿಲ್ಲೆ ಸಂಡೂರು. ಬಳ್ಳಾರಿಯ ಜಿಲ್ಲೆ ಸಂಡೂರಿನಲ್ಲಿ ಅಂದ್ರೆ ಬಳ್ಳಾರಿಯಲ್ಲಿ. ಆ ಬಳ್ಳಾರಿನಲ್ಲಿ ಅವ್ರು ಹೇಳಿದಾಗ ಸಂಡೂರು ಮತ್ತು ಬಳ್ಳಾರಿನಲ್ಲಿ ಅಂತ ಒಂದು, ಅದು ಯಾವ ಗೊತ್ತ ಹೆಸರು? ವಿಶ್ವೇಶ್ವರಯ್ಯ ಅಲ್ಲ, ಅದು ಇನ್ನೊಂದು ನೋಡ, ಇನ್ನೊಂದು ಒಂದು ಬಳ್ಳಾರಿ ಇದೆ. ಓಕೆ ಇರಲಿ, ಆಮೇಲೆ ಹೇಳ್ತೀನಿ. ಆ ನೆಕ್ಸ್ಟ್ ಇನ್ನೊಂದು ಎಲ್ಲಿದೆ? ಯಾವ ಜಿಲ್ಲೆಯಲ್ಲಿದೆ? ಯಾವ ಊರಲ್ಲಿದೆ? ಅವ್ರು ಹೇಳಿದಾಗೆ 2 ಪ್ರಮುಖವಾಗಿ ಕಬ್ಬಿಣದ ಉಕ್ಕು ಕಾರ್ಖಾನೆಗಳಿವೆ. ಯಾವ್ಯಾವ 2? ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗಳಿವೆ ಅಂತ ಅಂದಾಗ ಉಕ್ಕಿನ ಒಂದು ಕಾರ್ಖಾನೆಗಳು ಅವ್ನು ಹೇಳಿದಾಗೆ ಬಳ್ಳಾರಿಯಲ್ಲಿ ಇರುವಂತ ಯಾವುದು ಅಂದ್ರೆ ಜಿಂದಾಲ್. ಯಾವುದು? ಜಿಂದಾಲ್ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ. ಹಾಗೆ ಇನ್ನೊಂದು ಅವ್ನು ಹೇಳಿದಾಗೆ ವಿಶ್ವೇಶ್ವರಯ್ಯ. ಅದು ಯಾವ ಊರಲ್ಲಿದೆ? ಯಾರು ಹೇಳ್ತೀರಿ? ನಮ್ಮ ಪಕ್ಕ ಯಾರು ಗೊತ್ತಿದ್ದಾರೆ ಎದ್ದಿಂತಾನೆ ಹೇಳ್ಬೇಕು, ತಪ್ಪಾದ ಚಿಂತೆ ಇಲ್ಲ. ಹೇಳಮ್ಮ, ಯಾರು ಗೊತ್ತಿದ್ದಾರೆ? ಬಹಳ ಈಸಿ ಇದೆ. ಎದ್ದಿಂದ ಹೇಳಕ್ ನಾಚಿಕೆ, ಆಮೇಲೆ ನಾಚಿಕೆ ಬಿಡ್ಕೋಬಾರ್ದು, ತಪ್ಪ ಸರಿ ಎದ್ದಿಂತಾನೆ ಹೇಳ್ಬೇಕು. ಭದ್ರಾವತಿಯಲ್ಲಿದೆ, ನಿಮಗೆ ಬರುತ್ತೆ ಹೇಳಕ್ ನಾಚಿಕೆ. ಯಾರಿಗೆ ತಪ್ಪಾದ ಚಿಂತಿಲ್ಲ ನೋಡಿ. ಇನ್ನೊಂದು ವಿಶ್ವೇಶ್ವರಯ್ಯ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಎಲ್ಲಿದೆ? ಭದ್ರಾವತಿ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿದೆ. ಎಲ್ಲಿದೆ? ಭದ್ರಾವತಿಯಲ್ಲಿದೆ. ಇವತ್ತೇನಾಗಿದೆ ಅಂದ್ರೆ ಇದು ವಿಶ್ವೇಶ್ವರಯ್ಯ, ಮೊದಲ MSI ಅಂತ ಕರೆಯೋದು, ಮೈಸೂರು ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಅಂತ ಕರೆಯೋದು. ಇವತ್ತು ವಿಶ್ವೇಶ್ವರಯ್ಯ, ಯಾಕಂದ್ರೆ ಅವರು ನಮಗೆ ಬಹಳ ಪ್ರಮುಖವಾದ ವ್ಯಕ್ತಿ. ಹಾಗಾಗಿ ಆರ್ಥಿಕ ಏರಿಳಿತಕ್ಕೆ ಬಹಳ ಪ್ರಮುಖವಾಗಿ ಅವರು ಪಿತಾಮಹನ ಕೂಡ ಕರಿತೀವಿ. ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ಭದ್ರಾವತಿಯ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಇವತ್ತು ನಿಂತಿದೆ. ಯಾವ್ದು ನಿಂತಿದೆ? ವಿಶ್ವೇಶ್ವರಯ್ಯ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಇವತ್ತೇನಾಗಿದೆ? ಸ್ಥಗಿತವಾಗಿದೆ. ಸಹಜ ಕಾರ್ಯಗಳು ಮಾಡಿದ್ರೆ ಆದ್ರೆ ಇವತ್ತು ರೋಗಗ್ರಸ್ತ ಕೈಗಾರಿಕೆವಾಗಿದೆ. ಯಾವುದು? ವಿಶ್ವೇಶ್ವರಯ್ಯ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಅನ್ನೋದನ್ನ ನೆನಪಿಟ್ಕೊಂಡ್ರೆ ಈ ರೀತಿಯಾಗಿ ಅಂಶಗಳನ್ನ ನೋಡ್ತಾರೆ. ಈಗ ನೀವಾದ್ರೆ ಈ ಬಳ್ಳಾರಿಯಲ್ಲಿ ಸಂಡೂರನ್ನ ಯಾರು ಗುರುತು ಮಾಡ್ತೀರಿ? ಯಾರಾದ್ರೂ ಸಂಡೂರು ಗುರುತು ಮಾಡ್ತೀರಾ? ಬಂದು ಬಳ್ಳಾರಿ ಜಿಲ್ಲೆ ಮಾಡ್ರಿ. ಈಗ ಅದ್ರಲ್ಲಿ ಸಂಡೂರು ಬರುತ್ತೆ, ಭಾರತ್ ಬಸವರಾಜ. ಹಾಗೆ ನೆಕ್ಸ್ಟ್ ಇನ್ನೊಬ್ರು ಶಿವಮೊಗ್ಗ ಜಿಲ್ಲೆಯಲ್ಲಿ ಭದ್ರಾವತಿ ಗುರುತು ಮಾಡ್ತಾರೆ. ನೋಡೋಣ ಯಾರು ಗುರುತು ಮಾಡ್ತಾರೆ. ರೆಡಿ? ಯಾರು ಬಂದ್ರೆ ಗುರುತು ಮಾಡ್ಬೋದು. ಸೋದಗಳಪ್ಪ ನೋಡಿ, ಇದು ನಾವು ಗುರುತು ಮಾಡಿ ತೋರಿಸ್ತಾನೆ. ನೇರವಾಗಿ ನಾವು ಎರಡಕ್ಕೆ ಹೋಗೋಣ. ಯಾವುದು ಗುರುತು ಮಾಡಿದಪ್ಪ? ಎಲ್ಲಿ? ಬಳ್ಳಾರಿ. ವೆರಿ ಗುಡ್. ಚಪ್ಪಾಳೆ ಹೊಡೆಯಿರಿ ಬಸವರಾಜಿಗೆ. ನೋಡಿ, ಬಳ್ಳಾರಿ ಜಿಲ್ಲೆಯ ಸಂಡೂರು ಆ ಮಾರ್ಗದಲ್ಲಿ ಇರುವಂತಹ ಒಂದು ಜಿಂದಾಲ್ ಫ್ಯಾಕ್ಟರಿಯನ್ನ ನಾವಲ್ಲಿ ಹೋಗಿದ್ದೀವಿ. ನಮ್ಮ ಸಿರಿಗೇರಿ ವಿದ್ಯಾಸಂಸ್ಥೆಯಲ್ಲಿ ನಾವು ಜನಪದ ಸಿರಿ ಸಂಭ್ರಮವನ್ನು ಮಾಡುವಾಗ ಈ ಜಿಂದಾಲ್ ಫ್ಯಾಕ್ಟರಿಗೆ ನಾವು ಹೋಗಿದ್ವಿ. ಅಲ್ಲಿ ಒಂದು ನಾವು ಎಲ್ಲ ನಮ್ಮ ಜನಪದ ಸಿರಿ ಸಂಭ್ರಮವನ್ನು ಆಚರಣೆಯನ್ನ ಮಾಡ್ಬಂದ್ವಿ. ನಾನು ಕೂಡ ಅಲ್ಲಿಗೆ ಹೋಗಿದ್ವಿ. ಹಾಗಾಗಿ ಆ ಜಿಂದಾಲ್ ಏನಿರ್ತವಲ್ಲ ಆ ಸಂಡೂರನ್ನು ಮಾಡ್ತೀವಿ. ಈಗ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯನ್ನು ನಾವು ಗುರುತು ಮಾಡ್ತೀವಿ. ನೋಡಿ, ಅವಕಾಶ ಹುಡುಗಿಗೆ ನೋಡಿ, ಅವಕಾಶ ಬೇಗ ಬರ್ಬೋದು. ಶಿವಮೊಗ್ಗ ಜಿಲ್ಲೆ ಹುಡುಕ್ಬೇಕು, ಶಿವಮೊಗ್ಗ ಜಿಲ್ಲೆಗೆ ಭದ್ರಾವತಿ ಹುಡುಕ್ಬೇಕು. ಬೇಗ ನಮ್ಮನ್ನು ಯಾರು ಹುಡುಕ್ತೀವಿ? ಬೇಗ ಬರಬೇಕು, ನಾನೇ ಕರಿತೀನಿ. ಬಾ ಪುಷ್ಪ, ಇಲ್ಲ ಗಾಯತ್ರಿ ಬಾ, ಯಾರ ಇಬ್ಬರ ಒಂದು ಬರ್ತಾರೆ. ನೇರವಾಗಿ ಎರಡನೇ ಬರೋಣ. ಮ್ಯಾಂಗ್ನೀಸ್. ಅದಕ್ಕೆ ಮುಂಚೆ ಬೇಗ ಬರಬೇಕು. ಇಲ್ಲಿ ನಾಚಿಕೆ ಪಡ್ಕೊಂಡಿಲ್ಲ.
ನೀವು ಸಣ್ಣ ಹುಡುಗಿ ಮಾಡ್ದಂಗೆ ಮಾಡ್ತೀರಲ್ಲ, ಕೊಡೋದನ್ನ ಇಲ್ಲ ಇದು ಬಾರ್ಲಿ ಕೊಡೋದು. ಕರೆಕ್ಟ್ ಇನ್ನೂ ಹೋಗಲಿಲ್ಲ ಇರಲಿ. ಓಕೆ ಹೇಳಮ್ಮ. ಶಿವಮೊಗ್ಗ ಜಿಲ್ಲೆ ಅವ್ರು ಫಸ್ಟ್ ಹುಡುಕಿಂದ ಹೋಗಿ ಬಿಡಬೇಡ. ಯಾವುದು ಶಿವಮೊಗ್ಗ, ಅಲ್ಲಿ ಭದ್ರಾವತಿ ಹುಡುಕು, ಅದರೊಳಗೆ ಹುಡುಕಿಂದ ಹೋಗು. ಭದ್ರಾವತಿ ಇದು ಶಿವಮೊಗ್ಗ ಆಯ್ತಪ್ಪ, ಭದ್ರಾವತಿ ಹುಡುಕು. ದಾವಣಗೆರೆ ಜಿಲ್ಲೆಗೆ ಅಂಟಿಕೊಂಡಿದೆ ನೋಡಿ ಭದ್ರಾವತಿ. ಶಿವಮೊಗ್ಗ ಅಕ್ಕಪಕ್ಕ ಇದೆ ನೋಡಿ, ಏನಿದೆ ಶಿವಮೊಗ್ಗ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಹುಡುಕು. ಭದ್ರಾವತಿ ಕೆಳಗೆ ನೋಡ್ಕೊಂತ ಹೋಗು. ಅಲ್ಲ ಕೆಳಗೆ ಬಂದೆ ನೀನು, ತೀರ ಹುಡುಕು. ದೂರದಿಂದ ಕರೆಕ್ಟ್ ಹಂಗೆ ಅರ್ಥ ಹೋಗಿದ್ದೆ ಕಳ್ಕೊಳ್ಳೋದ ನಿಮಗೆ. ಹಾ ದೂರ ಕೈಲಿ ಬಿದ್ದ ತುದಿ ಕೈಲಿ ಇದು ತುದಿ ತೋರಿಸಿ ಈಗ. ಭದ್ರಾವತಿ ನೋಡಲ್ಲಿದೆ, ಶಿವಮೊಗ್ಗ ಜಿಲ್ಲೆ ಇದು. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿದೆ ನೋಡಿ. ಈ ಭದ್ರಾವತಿಯಲ್ಲಿ ಬರುವಂತ ಒಂದು ವಿಶ್ವೇಶ್ವರಯ್ಯ ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಇದು ಈ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನಲ್ಲಿ ನಗರದಲ್ಲೇ ಬರುತ್ತೆ. ಅದನ್ನ ವಿಶ್ವೇಶ್ವರಯ್ಯ ಉಕ್ಕು ಕಬ್ಬಿಣ, ಇದಕ್ಕಿಂತ ಮುಂಚೆ ಮೈಸೂರು ಉಕ್ಕು ಮತ್ತು ಕಬ್ಬಿಣ ಕಾರ್ಖಾನೆ ಅಂತ ಮೈಸೂರು ರಾಜ್ಯದ ಹೆಸರನ್ನ ಇಟ್ಟಿರುವುದನ್ನ ನೆನಪಲ್ಲಿ ಇಟ್ಕೊಡ್ರಿ. ಈಗ ನೇರವಾಗಿ ನಾವು ಎರಡನೇ ದಿನಕ್ಕೆ ಹೋಗೋಣ. ಯಾವುದು? ಮ್ಯಾಂಗನೀಸ್. ಯಾವ್ದು ಹೋಗೋಣ? ಮ್ಯಾಂಗನೀಸ್ ಹೋಗೋಣ. ನೆನಪಲ್ಲಿ ಕೊಡ್ರಿ, ಈ ಮ್ಯಾಂಗನೀಸ್ ಐತಲ್ಲ ಇದು ಪದರ ಮತ್ತು ರೂಪಾಂತರ ಶಿಲೆಗಳ ಆಕ್ಸೈಡ್ ರೂಪದಲ್ಲಿ ದೊರೆಯುತ್ತದೆ. ಯಾವ ರೂಪದಲ್ಲಿ ಬರ್ತದೆ ಇದು? ಯಾವ್ಯಾವ ರೂಪದಲ್ಲಿ? ಪದರು ಮತ್ತು ರೂಪಾಂತರ ಶಿಲೆಗಳ ಯಾವ ರೂಪದಲ್ಲಿ ಸಿಗುತ್ತೆ? ಆಕ್ಸೈಡ್ ರೂಪದಲ್ಲಿ ದೊರೆಯುತ್ತದೆ. ನೆನಪಲ್ಲಿ ಯಾವ ರೂಪ? ಆಕ್ಸೈಡ್ ರೂಪ. ಪದರು ಶಿಲೆ, ರೂಪಾಂತರ ಶಿಲೆ. ನಾವು ಪದರಗಳನ್ನು ನೋಡ್ತಾರೆ, 8ನೇ ಕ್ಲಾಸ್ ಓದಿದ್ದೀವಿ. ಅಗ್ನಿಶಿಲೆಗಳು ಈ ರೀತಿ ಶಿಲೆಗಳೆಲ್ಲ ನೋಡಿದಿವಲ್ಲ, ಪದರ ಶಿಲೆ ಮತ್ತು ರೂಪಾಂತರ ಶಿಲೆ. ಆ ಪದರು ಮತ್ತು ರೂಪಾಂತರ ಶಿಲೆಗಳ ಆಕ್ಸೈಡ್ ರೂಪದಲ್ಲಿದೆ ಯಾವುದು? ಮ್ಯಾಂಗನೀಸ್ ಅದಿರು. ಈ ಮ್ಯಾಂಗನೀಸ್ ಅದಿರು ಇದೆಯಲ್ಲ ಈ ಒಂದು ರೂಪದಲ್ಲಿ ಕಂಡು ಬರುತ್ತೆ. ಹಾಗಾಗಿ ಅದರ ಜೊತೆಗೆ ಈ ಮ್ಯಾಂಗನೀಸ್ ಇದೆಲ್ಲ ಇದ್ರ ನೆನಪಲ್ಲಿ ಕೊಡ್ರಿ, ಉಕ್ಕಿನ ಕೈಗಾರಿಕೆಯಲ್ಲಿ ಅದರ ಕಾಠಿಣ್ಯತೆಯನ್ನ ಹೆಚ್ಚಿಸಲು ಈ ಒಂದು ಲೋಹವನ್ನ ಮಿಶ್ರ ಲೋಹವಾಗಿ ಬಳಸ್ತಾರೆ. ನೆನಪಲ್ಲಿ ಉಕ್ಕಿನ ಕಠಿಣತೆಯನ್ನ, ಅದನ್ನ ಕಠಿಣತೆಯನ್ನ ಹೆಚ್ಚಿಸಲು ಇದನ್ನು ಮಿಶ್ರ ಲೋಹವಾಗಿ, ಅಂದ್ರೆ ಇದ್ರ ಜೊತೆಗೆ ನಾವು ಮಿಶ್ರ ಲೋಹವಾಗಿ ಬಳಕೆಯನ್ನ ಮಾಡ್ತೇವೆ. ಉಕ್ಕಿನ ಕಠಿಣತೆಯನ್ನು ಹೆಚ್ಚಿಸಲಿಕ್ಕೆ ಇದನ್ನ ಮಿಶ್ರ ಲೋಹವಾಗಿ ಬಳಕೆಯನ್ನ ಮಾಡ್ತೀವಿ. ಅಂದ್ರೆ ಇದನ್ನು ಜೋಡಿಸಿದ್ರೆ ಉಕ್ಕಿನ ಶಕ್ತಿ ಏನಾಗುತ್ತೆ? ಹೆಚ್ಚಾಗುತ್ತೆ. ಈ ಉಕ್ಕಿನ ಶಕ್ತಿ ಹೆಚ್ಚಾದಂತೆ ಉಕ್ಕು ಬಹಳ ಒಂದು ದಷ್ಟಪುಷ್ಟವಾಗಿ ಶಕ್ತಿಯುತವಾಗುತ್ತೆ. ಹಾಗಾಗಿ ಇದರ ಕಠಿಣತೆಯನ್ನ ಹೆಚ್ಚಿಸಲಿಕ್ಕೋಸ್ಕರ ಈ ಒಂದು ಉಕ್ಕನ್ನ ನಾವು ಬಳಕೆಯನ್ನ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದನ್ನ ನೆನಪಲ್ಲಿ ಕೊಡ್ರಿ. ಅದ್ರ ಜೊತೆಗೆ ಈ ಒಂದು ಕಬ್ಬಿಣದ ಅದಿರಿನಲ್ಲಿ, ಇದರಲ್ಲಿ ಕಬ್ಬಿಣದ ಮ್ಯಾಂಗನೀಸ್ ಅಲ್ಲಿ ನೆನಪಲ್ಲಿ ಕೊಡ್ರಿ, ಇದನ್ನ ರಾಸಾಯನಿಕ, ವಿದ್ಯುತ್ ಕೈಗಾರಿಕೆ, ಕ್ರಿಮಿನಾಶಕ, ಅದ್ರ ಜೊತೆಗೆ ನಾವು ಕ್ಯಾಲಿಕೋ ಬಟ್ಟೆ, ಆಮೇಲೆ ಪ್ರಿಂಟಿಂಗ್ ಅಂದ್ರೆ ಕಾಲಿಕೋ ಪ್ರಿಂಟಿಂಗು ಮತ್ತು ಬಣ್ಣದ ತಯಾರಿಕೆಯಲ್ಲಿ ಬಳಸ್ತೀವಿ ನೋಡಿ. ಯಾವ್ಯಾವದರಲ್ಲಿ ಈ ಒಂದು ಮ್ಯಾಂಗನೀಸ್ ಅನ್ನ ಬಳಸ್ತೀವಿ ಅಂತಂದ್ರೆ ಎಲ್ಲೆಲ್ಲಿ ಬಳಕೆ ಆಗುತ್ತೆ ಅಂತಂದ್ರೆ ನಾವು ಬಳಕೆಯನ್ನ ನೋಡಿದಾಗ ಎಲ್ಲಿ ಮೊದಲೇ ಹೇಳಿದಾಗ ರಾಸಾಯನಿಕ ತಯಾರು ಮಾಡುವಾಗ, ಹಾಗಾಗಿ ಜೊತೆಗೆ ವಿದ್ಯುತ್ ಕೈಗಾರಿಕೆಯಲ್ಲಿ, ಇಲ್ಲಿ ವಿದ್ಯುತ್ ಕೈಗಾರಿಕೆಯಲ್ಲಿ ಬಳಸ್ತೀವಿ. ಅದ್ರ ಜೊತೆಗೆ ನನಗೆ ರಸಗೊಬ್ಬರದಲ್ಲಿ, ಎಲ್ಲಿ ರಸಗೊಬ್ಬರದಲ್ಲಿ, ಆಮೇಲೆ ಕ್ಯಾಲಿಕೋ ಬಟ್ಟೆ ಅಥವಾ ಕ್ಯಾಲಿಕೋ ಪ್ರಿಂಟಿಂಗ್, ಯಾವುದು? ಕ್ಯಾಲಿಕೋ ಪ್ರಿಂಟಿಂಗ್ ಆದ್ಮೇಲೆ ಕೊನೆಯದಾಗಿ ಬಣ್ಣ ತಯಾರಿಕೆಯಲ್ಲಿ, ಇಲ್ಲಿ ಬಣ್ಣ ತಯಾರಿಕೆ ನೋಡಿ ಎಷ್ಟು ಅನುಕೂಲಗಳಿವೆ. ಎಲ್ಲವುಗಳಲ್ಲಿ ಬಳಕೆಯನ್ನ ಮಾಡ್ತೀವಿ ನೋಡಿ. ಮ್ಯಾಂಗನೀಸ್ ಇದೆಯಲ್ಲ ಸೇಮ್ ಕಬ್ಬಿಣದ ರೀತಿಯಲ್ಲಿ ಇರುತ್ತೆ, ಸ್ವಲ್ಪ ಸೇಮ್ ಕಲರ್, ಅದರ ಅಂಶಗಳು ಬೇರೆ ಬೇರೆ ಇರುತ್ತೆ ಅಷ್ಟೇ, ಏನಿಲ್ಲ. ಈ ಒಂದು ಬಳಕೆಯನ್ನ ರಾಸಾಯನಿಕ ವಸ್ತುಗಳನ್ನ ತಯಾರಿ ಮಾಡ್ತೀವಲ್ಲ, ಕೆಮಿಕಲ್ ವಿಜ್ಞಾನದಲ್ಲಿ ನಾವು ಬಳಕೆ ಮಾಡ್ಕೊಳ್ತೀವಲ್ಲ, ಆ ರಾಸಾಯನಿಕ ಗೊಬ್ಬರ, ರಾಸಾಯನಿಕ ವಸ್ತುಗಳು, ಅದರ ಜೊತೆಗೆ ವಿದ್ಯುತ್ನಲ್ಲಿ, ಅದರ ಜೊತೆಗೆ ನಾವು ಕ್ಯಾಲಿಕೋ ಪ್ರಿಂಟಿಂಗ್ ನಲ್ಲಿ, ಅದರ ಜೊತೆಗೆ ಬಣ್ಣ ತಯಾರಿಕೆಯಲ್ಲಿ ಇಷ್ಟೆಲ್ಲ ಅನುಕೂಲಗಳು ಅಂದ್ರೆ 5 ರೀತಿಯ ಅನುಕೂಲಗಳನ್ನ ಮಾಡ್ತೀವಿ. ಜೊತೆಗೆ ಉಕ್ಕಿನ ಕಠಿಣತೆಯಲ್ಲಿ ಕೂಡ ಇದನ್ನು ಮಿಶ್ರಲೋಹವಾಗಿ ಬಳಸ್ತೀವಿ. ನೆನಪಲ್ಲಿ ಕೊಡ್ರಿ, ಈ ರೀತಿಯಾಗಿ ಈ ಒಂದು
ಆ ಮ್ಯಾಂಗನೀಸ್ ಬಹಳಷ್ಟು ಅನುಕೂಲಕರವಾಗಿದೆ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಳಿ ಅಂತಂದ್ರೆ ಮತ್ತೊಂದು ಸಲ ನಾನು ಹೇಳ್ತೇನೆ. ಈ ಎಲ್ಲ ಅನುಕೂಲಗಳಿಂದ ನೆನ್ಪಿಟ್ಕೊಳ್ಳಿ, ಈ ಎಲ್ಲ ಅನುಕೂಲಗಳಿಂದ ಮ್ಯಾಂಗನೀಸಿಗೆ ಒಂದು ಬಿರುದಿದೆ. ಯಾರು ಹೇಳ್ತೀನಿ ಅನ್ನೋಣ, ಇದೆಲ್ಲ ಇಷ್ಟೆಲ್ಲ ಬಹಳಷ್ಟು ಅನುಕೂಲಗಳಿಂದ ಇದಕ್ಕೊಂದು ಹೆಸರಿದೆ. ಹಾಗಾಗಿ ಆ ಅಂಶಗಳನ್ನ ಹೆಸರಿದೆ. ಆ ಹೆಸರು ಯಾವುದು? ಬಹು ಉಪಯೋಗಿ ಲೋಹ ಎಂತ ಕರೀತಾರೆ? ಬಹು ಉಪಯೋಗಿ ಲೋಹ ಅಂದ್ರೆ ಬಹು ಉಪಯೋಗಿ ಲೋಹ ಎಂಬ ಹೆಸರು ಇದೆ ಇದಕ್ಕೆ. ಇನ್ನೊಂದು ಹೆಸರು ಏನಿದೆ ಇದಕ್ಕೆ? ಬಹು ಅಂದ್ರೆ ಬಹು ಉಪಯೋಗ, ಬಹಳ ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ಬಹು ಉಪಯೋಗಿ ಲೋಹ ಅಂತ ಹೇಳ್ತಾರೆ. ಹಾಗಾಗಿ ನೀವು ಆ ಬಹು ಉಪಯೋಗಿ ಲೋಹವನ್ನ ಇಷ್ಟೆಲ್ಲ ಬಳಕೆಯಲ್ಲಿ ಇದಕ್ಕೆ ಕರೀತಾರೆ ಅನ್ನೋದನ್ನ ನೆನ್ಕೊಳ್ರಿ. ನೆನ್ಕೊಳ್ರಿ, ಇದರ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಭಾರತದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ? 2ನೇ ಸ್ಥಾನದಲ್ಲಿದೆ. ಎಷ್ಟನೇ ಸ್ಥಾನದಲ್ಲಿದೆ? 2ನೇ ಸ್ಥಾನದಲ್ಲಿದೆ. 1ನೇ ಸ್ಥಾನದಲ್ಲಿ ನೆನ್ಪಿಟ್ಕೊಳ್ರಿ, ಪ್ರಥಮ ಸ್ಥಾನ ಒರಿಸ್ಸಾ ರಾಜ್ಯ. ಯಾವ ರಾಜ್ಯ? ಒರಿಸ್ಸಾ ಪ್ರಥಮ ಸ್ಥಾನದಲ್ಲಿದೆ. ನಮ್ಮ ರಾಜ್ಯ ಯಾವ ಸ್ಥಾನದಲ್ಲಿದೆ? 2ನೇ ಸ್ಥಾನದಲ್ಲಿದೆ. ಒರಿಸ್ಸಾ ರಾಜ್ಯದಲ್ಲಿ ಇದಕ್ಕಿಂತ ಹೆಚ್ಚು ಮ್ಯಾಂಗನೀಸ್ ಸಿಗುತ್ತೆ. ಸಣ್ಣ ರಾಜ್ಯ ಕೂಡ ಹೆಚ್ಚು ಮ್ಯಾಂಗನೀಸ್ ಸಿಗುತ್ತೆ. ಈ ಭಾರತದಲ್ಲಿ ಮ್ಯಾಂಗನೀಸ್ ಉತ್ಪಾದನೆಯಲ್ಲಿ ನಮ್ದು ಎಷ್ಟನೇ ಸ್ಥಾನ? 2ನೇ ಸ್ಥಾನ. ಕಬ್ಬಿಣದ ಅದರಲ್ಲಿ ಕೂಡ 2ನೇ ಸ್ಥಾನ. ಮ್ಯಾಂಗನೀಸ್ ಅದರಲ್ಲಿ ಕೂಡ ಎಷ್ಟನೇ ಸ್ಥಾನ? 2ನೇ ಸ್ಥಾನದಲ್ಲಿ ಇದೆ ಅನ್ನೋದನ್ನ ನೆನಪಿಟ್ಕೊಳ್ರಿ. ಇದು ಕೂಡ ನಾವು ಹೇಳಿದ ಹಾಗೆ ಬಳ್ಳಾರಿ ಅಂದ್ರೆ ಸಂಡೂರು, ಅದೇ ರೀತಿ ಶಿವಮೊಗ್ಗದ ಕುಂಸಿ, ಶಂಕರಗುಡ್ಡ, ಹೊಸಳ್ಳಿ, ಚಿತ್ರದುರ್ಗದ ಸಾದರಹಳ್ಳಿ, ತುಮಕೂರು, ಚಿಕ್ಕನಾಯಕನಹಳ್ಳಿ, ಅದರಲ್ಲಿ ಉತ್ತರ ಕನ್ನಡದ ಸಿರ್ಸಿ, ಧಾರವಾಡ, ವಿಜಯಪುರ ಅಂದ್ರೆ ಬಿಜಾಪುರ ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಸಿಗುತ್ತೆ. ಅಂದ್ರೆ ಪ್ರಮುಖವಾಗಿ ಯಾವ್ಯಾವ ಜಿಲ್ಲೆಗಳಲ್ಲಿ ಸಿಗುತ್ತೆ ಅಂತ ಗೊತ್ತಾಯ್ತಂಗ ನಮಗೆ? ಬಳ್ಳಾರಿಯಲ್ಲಿ ಸಿಗುತ್ತೆ, ಸಂಡೂರಲ್ಲಿ ಸಿಗುತ್ತೆ. ಎಲ್ಲಿ ಸಿಗುತ್ತೆ? ಬಳ್ಳಾರಿಯಲ್ಲಿ ಸಂಡೂರು. ಅದೇ ರೀತಿಯಲ್ಲಿ ಚಿತ್ರದುರ್ಗದಲ್ಲಿ ಸಾದರಹಳ್ಳಿ, ನಮ್ಮ ಪಕ್ಕದಲ್ಲಿ ಹಳೆ ನಮ್ಮ ಚಿತ್ರದುರ್ಗನೇ ಈಗ ದಾವಣಗೆರೆ ಆಗಿದೆ, ಸಾದರಹಳ್ಳಿ. ಹಾಗೆ ಶಿವಮೊಗ್ಗದಲ್ಲಿ 3 ಸ್ಥಳಗಳಲ್ಲಿ ಸಿಗುತ್ತೆ. ಯಾವ್ಯಾವುದು? ಕುಂಸಿ, ಅದಾದ್ಮೇಲೆ ಶಂಕರಗುಡ್ಡ, ಅದಾದ್ಮೇಲೆ ಶಂಕರಗುಡ್ಡ ಆದ್ಮೇಲೆ ಹೊಸಹಳ್ಳಿ. ವೆರಿ ಗುಡ್, ಹೊಸಹಳ್ಳಿ. ಹಾಗೆ ಇಲ್ಲಿ ನಿಮ್ಗೆ ಗೊತ್ತಿದೆ ಯಾವುದು ಅಂದ್ರೆ ಉತ್ತರ ಕನ್ನಡ ಕಾರವಾರ, ಉತ್ತರ ಕನ್ನಡದ ಶಿರ್ಸಿಯಲ್ಲಿ ಯಾವ ದೇವಸ್ಥಾನ ಫೇಮಸ್ ಆಗಿದೆ? ಶಿರ್ಸಿಯಲ್ಲಿ ಬಹಳ ಫೇಮಸ್ ಆಗಿದೆ ಒಂದು ದೇವಸ್ಥಾನ, ಗೊತ್ತಿಲ್ಲಲ್ಲ? ಮಾರಿಕಾಂಬಾ ದೇವಸ್ಥಾನ ಹೆಸರುವಾಸಿ. ಕೋಣಾಗಿದೆ ನೋಡಿರ್ಬೇಕು ಹೋದಾಗ ಶಿರ್ಸಿಯಲ್ಲಿ ಮಾರಿಕಾಂಬಾ. ಹಾಗೆ ಇದ್ರ ಜೊತೆಗೆ ಇನ್ನೂ ಮುಂತಾದ ಒಂದು ಜಿಲ್ಲೆಗಳಲ್ಲಿ ಈ ಮ್ಯಾಂಗನೀಸ್ ನಮಗೆ ಸಿಗುತ್ತೆ ಅಂತ ನೆನಪಿಟ್ಟಂದ್ರೆ ವಿಜಯಪುರ, ಚಿಕ್ಕಮಗಳೂರು ಇದೆಲ್ಲ ಸಿಗುತ್ತೆ. ಇಷ್ಟೇ ಎಲ್ಲ ಸಿಗೋದಿಲ್ಲಿ ನಾನು ಈಗ ಹೇಳಿದಾಗ ವಿಜಯಪುರ ಅಂದ್ರೆ ಬಿಜಾಪುರ, ಮತ್ತೆ ಧಾರವಾಡ ಆದ್ಮೇಲೆ ನಾನು ಹೇಳಿದಾಗ ಈ ಒಂದು ಇನ್ನೂ ಮುಂತಾದ ಜಿಲ್ಲೆಗಳಲ್ಲಿ ಈ ಒಂದು ಮ್ಯಾಂಗನೀಸ್ ಅದಿರು ಸಿಗುತ್ತೆ. ಬಹಳ ಪ್ರಮುಖವಾಗಿ ಈ ಅದಿರನ್ನ ನಾವು ಅತಿ ಹೆಚ್ಚಾಗಿ ಸಿಗೋದ್ರಿಂದ ಇದನ್ನ ನಾವು ಜಪಾನ್ ಮತ್ತು ಚೀನಾ ದೇಶಗಳಿಗೆ ರಫ್ತು ಮಾಡ್ತೀವಿ. ಏನ್ ಮಾಡ್ತೀವಿ ನಾವು? ಜಪಾನ್ ಮತ್ತು ಚೀನಾ ದೇಶಗಳಿಗೆ ರಫ್ತು ಮಾಡ್ತೀವಿ. ಯಾವ ದೇಶಗಳಿಗೆ ರಫ್ತು ಮಾಡ್ತೀವಿ? ಜಪಾನ್ ಮತ್ತು ಚೀನಾ ದೇಶಗಳಿಗೆ ನಾವು ರಫ್ತು ಮಾಡ್ತಾ ಇದೀವಿ ಅನ್ನೋದನ್ನ ನೆನಪಲ್ಲಿಟ್ಕೊಡ್ರಿ. ಹಾಗಾಗಿ ಈ ರೀತಿಯಾಗಿ ಚೀನಾ ಮತ್ತು ಜಪಾನ್ಗಳಿಗೆ ನಾವು ಈ ವಿಷಯಗಳನ್ನ ರಫ್ತು ಮಾಡ್ತಾ ಇದೀವಿ ಅಂತ ಹೇಳ್ತೀವಿ. ಈಗಾಗಲೇ ನಾವು ನೋಡಿದಾಗೆ ಈ ಒಂದು ಕರ್ನಾಟಕದ ನಕಾಶೆಯಲ್ಲಿ ನಾವು ಅಂಶಗಳನ್ನ ನೋಡ್ತಾ ಇದೀವಿ. ಹಾಗಾಗಲೇ ನಾವು ಹೇಳಿದಾಗೆ ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಈ ಒಂದು ಚಿತ್ರದುರ್ಗ ಜಿಲ್ಲೆ ಮತ್ತು ವಿಜಯನಗರ, ಆಮೇಲೆ ಬಳ್ಳಾರಿ, ಅದಾದ್ಮೇಲೆ ನಾವು ನೋಡಿದಾಗೆ ಶಿವಮೊಗ್ಗ, ಹೀಗೆ ಹಲವಾರು ಜಿಲ್ಲೆಗಳಲ್ಲಿ ನಾವು ನೋಡ್ತಾ ಇದೀವಿ. ಈ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಏನು ಸಿಗುತ್ತೆ? ಈ ಮ್ಯಾಂಗನೀಸ್ ಅದಿರು ಮತ್ತು ಕಬ್ಬಿಣದ ಅದಿರು ಕರ್ನಾಟಕದಲ್ಲಿ ಪ್ರಮುಖವಾಗಿ ಸಿಗೋದನ್ನ ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಅದಿರುಗಳಿಂದ ಕರ್ನಾಟಕ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಕಷ್ಟು ಅನುಕೂಲಕರವಾಗಿದೆ. ಅಷ್ಟೇ ಅಲ್ಲದೆ ಹಲವಾರು ರಾಜಕಾರಣಿಗಳು ಕೂಡ ಈ ಅದಿರುಗಳನ್ನು ಬಳಸಿಕೊಂಡು ಅತಿ ಹೆಚ್ಚು ಲೂಟಿಯನ್ನ ಮಾಡ್ತಾ ಇರೋದನ್ನ, ಗಣಿಗಾರಿಕೆಯನ್ನ ಮಾಡ್ತಾ ಇರೋದನ್ನ ಬಳ್ಳಾರಿಯಲ್ಲಿ ನಾವು ಚಿತ್ರದುರ್ಗದಲ್ಲಿ ನೋಡ್ತಾ ಇದ್ದೀವಿ. ಇದು ಹಲವಾರು ವ್ಯಕ್ತಿಗಳು ನಮ್ಮ ಈ ಜೀವ ವೈವಿಧ್ಯತೆಯನ್ನ ನಾಶ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕು. ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ನಮ್ಮ ಈ ಸಂಪನ್ಮೂಲ ಹಾಳಾಗಿ
ನಮ್ಮ ಜೀವನ ಬಹಳ ಕಷ್ಟಕರವಾಗುತ್ತೆ ಅಂತ ಹೇಳ್ತಾ ಈಗ ನಾನು ಈ ಅವಧಿಗೆ ಈ ಅಂಶಗಳನ್ನ ಮುಗಿಸ್ತಾ ಇದ್ದೀನಿ. ಹಾಗೆ ನಿಮಗೆ ಆ ಒಂದು ಸ್ವಲ್ಪ ಹಾಗೆ ಪ್ರಶ್ನೆಗಳನ್ನ ಪ್ರಮುಖವಾಗಿ ನಾನು ಕೇಳ್ತೀನಿ. ಗೊತ್ತಿದ್ದರ ಕೈಯನ್ನ ಎತ್ತಿ. ಕಬ್ಬಿಣದ ಅದಿರು ನೆನಪಿಟ್ಕೊಳ್ಳಿ. ಕಬ್ಬಿಣದ ಅದಿರು ಸಿಗುವಂತಹ ಪ್ರಮುಖ ಜಿಲ್ಲೆಗಳು ಯಾವುವು? ಗೊತ್ತಿದ್ದ ಮಾತ್ರ ಪ್ರಮುಖ ಜಿಲ್ಲೆಗಳು ಡಾಕ್ಟರ್ ಹೇಳಪ್ಪ. ಕಬ್ಬಿಣದ ಅದಿರು ಯಾವ್ಯಾವ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಸಿಗುತ್ತೆ? ಹೇಳಿ, ಮೂರೇ ಮೂರು ಪ್ರಮುಖ ಜಿಲ್ಲೆ. ಬಳ್ಳಾರಿ, ವಿಜಯನಗರ ಮತ್ತು ವೆರಿ ಗುಡ್, ವೆರಿ ಗುಡ್. ಓಕೆ, ಹಾಗಾದ್ರೆ ಈಗ ಬಹಳ ಪ್ರಮುಖವಾಗಿ ಕರ್ನಾಟಕದಲ್ಲಿ ಸಿಗುವಂತ ಕಬ್ಬಿಣದ ಎರಡು ಪ್ರಮುಖವಾಗಿ ಆಗ ಯಾವ್ಯಾವ ಕಬ್ಬಿಣದ ಎರಡು ಅಂಶಗಳು ಸಿಗ್ತವೆ? ಹೆಮಾಟೈಟ್, ಮ್ಯಾಗ್ನೆಟೈಟ್. ಹೆಮಾಟೈಟ್, ಮ್ಯಾಗ್ನೆಟೈಟ್, ವೆರಿ ಗುಡ್. ಹೆಮಾಟೈಟ್ ಮತ್ತು ಮ್ಯಾಗ್ನೆಟೈಟ್. ನೆನಪಿಟ್ಕೊಳ್ರಿ, ಮ್ಯಾಂಗನೀಸ್ಗೆ ಇರುವಂತಹ ಇನ್ನೊಂದು ಹೆಸರು ಏನು? ಯಾರು ಹೇಳ್ತೀರಿ? ಮ್ಯಾಂಗನೀಸ್ಗೆ ಇರುವಂತ ಇನ್ನೊಂದು ಹೆಸರು ಏನು? ಬಹು-ಉಪಯೋಗಿ ಲೋಹ. ಬಹು-ಉಪಯೋಗಿ ಲೋಹ ಅಥವಾ ವೆರಿ ಗುಡ್. ಬಹು-ಉಪಯೋಗಿ ಲೋಹ ವೆರಿ ಗುಡ್. ಹಾಗೆ ನಾವು ಹೇಳಿದ್ವಿ. ಹಾಗಾಗಿ ಇಲ್ಲಿ ಕರ್ನಾಟಕವನ್ನ ನಾವು ಚಿನ್ನದ ನಾಡು, ಶ್ರೀಗಂಧದ ಬೀಡು ಅಂತ ಕರಿತೀವಿ. ಹಾಗಾಗಿ ನಾಳೆ ಬರುವಾಗ ನಾನು ಒಂದು ನಿಮಗೆ ಗೃಹಪಾಠವನ್ನು ಕೊಡ್ತೀನಿ. ಆ ಗೃಹಪಾಠವನ್ನು ಬರ್ಕೊಂಡು ನೀವು ಚೆನ್ನಾಗಿ ಬಂದು ಕರ್ನಾಟಕದ ಮಕ್ಕಳು ಎಲ್ಲರೂ ಕೂಡ ಕರ್ನಾಟಕದ ಅಂದವಾದ ನಕಾಶೆ ಬರೆದು ಅದರಲ್ಲಿ ಕಬ್ಬಿಣದ ಅದಿರು ಹಾಗೂ ಮ್ಯಾಂಗನೀಸ್ ಅದಿರು ದೊರೆಯುವ ಪ್ರದೇಶಗಳನ್ನು ಗುರುತಿಸಿರಿ. ಎರಡಕ್ಕೂ ಒಂದು ಕಲರ್ ಕೊಡ್ರಿ. ಹಾಗಾಗಿ ಒಂದು ಸ್ಟಾರ್ ಕೊಟ್ರೆ ಒಂದಕ್ಕೆ 0 ಸುತ್ತಿ ಅಥವಾ ಪಾಯಿಂಟ್ ಅನ್ನ ಬಿಂದುವನ್ನು ಹಾಕಿ ನೋಡಿ ಕ್ಲೀನಾಗೆ. ಕಬ್ಬಿಣದ ಅದಿರುಗಳಿಗೆ ಒಂದು ಕಲರ್ ಕೊಡ್ರಿ, ಇನ್ನೊಂದು ಕಲರನ್ನ ಮ್ಯಾಂಗನೀಸ್ಗೆ ಕೊಡ್ರಿ. ಎರಡನ್ನ ಕರ್ನಾಟಕದ ನಕಾಶೆಯನ್ನು ಸ್ವತಃ ಬಿಡಿಸಿ, ಅದರ ಜಿಲ್ಲೆಗಳನ್ನ ಬಿಡಿಸಿ, ಅದರಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ಅಷ್ಟೇ ನೀವು ಶೇಡ್ ಮಾಡಿಕೊಂಡು ಅದರಲ್ಲಿ ಪ್ರದೇಶಗಳನ್ನ ಗುರುತು ಮಾಡಿಕೊಂಡು ಬನ್ನಿ. ಮ್ಯಾಂಗನೀಸ್ ಎಲ್ಲೆಲ್ಲಿ ಸಿಗುತ್ತೆ, ಯಾವ ಜಿಲ್ಲೆಯಲ್ಲಿ ಸಿಗುತ್ತೆ, ಹಾಗೆ ಕಬ್ಬಿಣದಲ್ಲಿ ಯಾವ ಜಿಲ್ಲೆ ಸಿಗುತ್ತೆ ಅಲ್ಲಿ ಅಷ್ಟನ್ನ ಕ್ಲೀನಾಗಿ ಅಂದವಾಗಿ ಬಿಡಿಸ್ಕೊಂಡು ಬನ್ನಿ. ಹಾಗಾಗಿ ಯಾರು ಚೆನ್ನಾಗಿ ಮಾಡ್ತೀನಿ ಬಿಡಿಸ್ಕೊಂಡ್ಬರ್ತೀವಿ. ಇದೊಂದು ಕಲೆ, ಸ್ಕಿಲ್. ಹಾಗಾಗಿ ಚೆನ್ನಾಗಿ ನಕಾಶೆಯನ್ನು ಬರೆದು ಒಟ್ಟಾರೆ ಕ್ಲೀನಾಗೆ ಅದನ್ನ ಬಳಕೆ ಮಾಡ್ಕೊಂಡ್ಬರ್ತಾರೆ ಅಂತ ಹೇಳಿ ಇವತ್ತಿನ ಈ ಅವಧಿಗೆ ವಿರಾಮ ಹೇಳ್ತಿದ್ದೇನೆ ಎಲ್ಲರಿಗೂ. ಓಕೆ, ಕರೆಂಟ್ ಬಂತು, ವೆರಿ ಗುಡ್. ಒಳ್ಳೆಯ ಒಂದು ಕರೆಂಟ್ ಬಂದಿದ್ದು ಒಂದು ಒಳ್ಳೆಯ ಸೂಚನೆ. ನೋಡಿ, ಈಗ ಕರೆಂಟ್ ಬಂದಿದ್ದ ನಮಗೆ ಸದ್ಬಳಕೆಯನ್ನು ಮಾಡ್ಕೊಳ್ಳೋಣ. ಹಾಗಾಗಿ ಇನ್ನೊಂದು 2 ನಿಮಿಷ ಆಗುತ್ತೆ, ತೊಂದರೆ ಇಲ್ಲ. ಯಾಕಂದ್ರೆ ಒಳ್ಳೆಯ ಒಂದು ಕಾರ್ಯಕ್ಕೆ ಒಂದು ಸ್ವಲ್ಪ ಲೇಟ್ ಆದ್ರೂ ಕೂಡ ಬಹಳ ಒಳ್ಳೆಯದಾಗುತ್ತೆ ಅಂತ ನನ್ನ ಅಭಿಪ್ರಾಯ ಇದೆ. ಹಾಗಾಗಿ ಇನ್ನೂ ಕೂಡ ಒಂದು ಒಳ್ಳೆಯ ಅವಕಾಶ ಅದು ಸಿಕ್ಕಿದೆ. ನೋಡಿ, ಇಲ್ಲಿ ಸಿಗುವಂತ ಒಂದು ಹೆಲಿಕಾಪ್ಟರ್ಗಳನ್ನ ನಾವು ದೂರದರ್ಶನದ ಮೂಲಕ ಹೇಗೆ ಟಿವಿ ಮೂಲಕ ಪಡ್ಕೊಳ್ಬಹುದು ಅನ್ನೋದನ್ನ ಇಲ್ಲಿ ಗಮನವಿಟ್ಟು ನೋಡ್ಕೊಳ್ಳಿ. ಹಾಗಾಗಿ ನಾವು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಹೆಲಿಕಾಪ್ಟರ್ಗಳನ್ನ ನಾವು ಹೇಗೆ ಇಲ್ಲಿ ಬಳಕೆಯನ್ನ ಮಾಡ್ಕೊಳ್ಬಹುದು ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ನೋಡೋಣ. ರೋಗಿ ಬಯಸಿದ್ದು ಹಾಲುವನ್ನ, ವೈದ್ಯರು ಹೇಳಿದ್ದು ಹಾಲುವನ್ನ. ಹಾಗಾಗಿ ಈ ಅಂಶವನ್ನ ನಾವು ನೋಡಿದಾಗ ಇಲ್ಲಿ ನಮಗೆ ಒಂದು ಸದ್ಬಳಕೆ ಆಗುತ್ತೆ. ನೋಡಿ, ಈ ಒಂದು ನಾವಿಲ್ಲಿ ನೋಡಿದಾಗ ಕರ್ನಾಟಕದ ನಕಾಶೆ ನೋಡಿ, ಕರ್ನಾಟಕದ ನಕಾಶೆಯನ್ನ ನೀವೆಲ್ಲರೂ ಕೂಡ ನೋಡಿದ್ದೀರಾ? ಹಾಗಾಗಿ ಈ ಕರ್ನಾಟಕದ ನಕಾಶೆಯಲ್ಲಿ ನಾವೆಲ್ಲ ಜಿಲ್ಲೆಗಳನ್ನ ಗುರುತು ಮಾಡಬಹುದು. ನೋಡಿ, ಬಳ್ಳಾರಿ, ವಿಜಯನಗರ, ಶಿವಮೊಗ್ಗ ಎಲ್ಲ ಜಿಲ್ಲೆಗಳಿದೆ. ಆ ಜಿಲ್ಲೆಗಳನ್ನ ಗುರುತು ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಪಕ್ಕದಲ್ಲಿ ಅರಬ್ಬಿ ಸಮುದ್ರವಿದೆ, ಪಕ್ಕದಲ್ಲಿ ಇಲ್ಲೆಲ್ಲ ರಾಜ್ಯ ಮಹಾರಾಷ್ಟ್ರ ಇದೆ, ತೆಲಂಗಾಣ ಇದೆ, ಆಂಧ್ರ ಪ್ರದೇಶ ಇದೆ, ಕೆಳಗಡೆಗೆ ತಮಿಳುನಾಡು ಇದೆ, ಈ ಕಡೆ ಇದೆ ಯಾವ ರಾಜ್ಯ? ಕೇರಳ. ವೆರಿ ಗುಡ್. ಈ ರಾಜ್ಯವನ್ನ ನಾವು ನೋಡ್ತಾ ಇದ್ದೀವಿ. ಬಹಳ ಪ್ರಮುಖವಾಗಿ ನಾವು ನೋಡ್ಬೇಕಾಗಿರೋದು, ಇಲ್ಲಿ ತೋರಿಸಬೇಕಾಗಿರೋಂಥದ್ದು ಮುಂದಿನ ಹಂತದ್ದು ಏನು ಅಂತಂದ್ರೆ, ನೋಡಿ, ಇದೇ ಕಬ್ಬಿಣದ ಅದಿರು. ನೋಡಿ, ಇದು ಕಬ್ಬಿಣದ ಅದಿರು ಮೊದಲಿಗೆ ಇದೊಂದು ನಿಕ್ಷೇಪವಾಗಿರುತ್ತೆ, ಈ ರೀತಿಯಾಗಿರುತ್ತೆ. ನೀವು ಕಬ್ಬಿಣ ನೋಡ್ತೀರಿ, ಈಗೆಲ್ಲ ಇಲ್ಲೆಲ್ಲ ಕಬ್ಬಿಣ ನಿಮ್ಮ ಇದೆ, ಇಲ್ಲಿದೆ ಕಬ್ಬಿಣ ಇದೆ, ಇದೆಲ್ಲ ಕಬ್ಬಿಣ ಅಲ್ವಾ?
ನೋಡಿ ಇಲ್ಲೇ ಇದೆ ಕಬ್ಬಣ. ಈ ಕಬ್ಬಣ ಎಲ್ಲಿ ಬೇಕಲ್ಲ ಕಬ್ಬಣವನ್ನು ನೋಡ್ತೀವಿ. ನಿಮ್ಮ ಪಕ್ಕದಲ್ಲೇ ಇದೆ ಈ ಕಬ್ಬಿಣ ಅಲ್ಲ. ಈ ನೋಡು ಇದು ಕಚ್ಚಾ ವಸ್ತು. ಇದೇನಿದು ಕಚ್ಚಾ ವಸ್ತು. ಯಾವ ವಸ್ತು ಇದು? ಕಚ್ಚಾ ವಸ್ತು ಇದು. ಹಾಗಾಗಿ ಈ ಕಚ್ಚಾ ವಸ್ತುವನ್ನ ಇದನ್ನ ಫ್ಯಾಕ್ಟರಿಗಳಿಗೆ ತೆಗೆದುಕೊಂಡು ಹೋಗಿ ಸಿದ್ಧ ವಸ್ತು ನೋಡಿ ಈಗೆಲ್ಲ ನೋಡ್ತಿರಲ್ಲ, ಎಲ್ಲ ನೋಡಿರಲ್ಲ. ಈಗ ನಾವು ಬೆಳಿಗ್ಗೆ ಬಳಸ್ತೀವಿ ನೋಡಿ ಇಲ್ಲೇ ಆ ಕಿಟಕಿಯಲ್ಲಿ ಇದೆ ಅಲ್ವಾ, ನೋಡಪ್ಪ ಕಿಟಕಿ ತೋರ್ಸಪ್ಪ, ಆ ಕಡೆ ಕಿಟಕಿ ತೋರ್ಸ, ಇಲ್ಲೆಲ್ಲ ಇದೆ. ಹಾಗಾಗಿ ಕಿಟಕಿಯಲ್ಲಿ ಸೊಳ್ಳು ಕಬ್ಬಣ ಇದೆ, ಅದೇ ನೋಡಿ ಅದೇ ಕಬ್ಬಣ. ಹಾಗಾಗಿ ನೋಡಿ ಇದು ರೌಂಡ್ ಆಗಿರ್ಕೊಂಡು ಇಲ್ಲಿ ಹಾಕಿದಾಗ ಉದ್ದಕ್ಕೂ ಇಲ್ಲಿ ನೋಡಿ ತೋರ್ಸಮ್ಮ. ಈ ತಂದೆ ಪಕ್ಷಿ ತಂದು ಅದು ಆಮೇಲೆ ಆ ಕಡೆ ಉದ್ದಕ್ಕೆ ತೋರಿಸು ಕಿಟಕಿ. ಅದು ಆ ಕಡೆ ಪಕ್ಕಕ್ಕೆ ಅದು ಉದ್ದಕ್ಕೆ ನೋಡಿ ಹಿಂಗೆ ಉದ್ದಕ್ಕೂ ಅಲ್ಲೇ ಹೊರಗಿರೋದು ಉದ್ದಕ್ಕೆ ಕಿಟಕಿ. ಅದೇ ನೋಡಿ ಎರಡೂ ಇಲ್ಲೇ ಇದೆ. ಇವೆರಡುಗಳನ್ನ ಕೂಡ ನಾವು ಇಲ್ಲೇ ಕಣ್ಣಾರೆ ನೋಡ್ಬೋದು. ಹಾಗಾಗಿ ನಮ್ಮ ಸುತ್ತಮುತ್ತಲಿನ ಭಾಗಗಳಲ್ಲಿ ನೋಡ್ತಾ ಇದ್ದೀವಿ. ಸರಳಗಳು ಮತ್ತೆ ಉದ್ದನೆ ಇರುವ ಎರಡಕ್ಕೆ ಹೆಂಗೆ ಇದು ಭಿನ್ನ ಭಿನ್ನವಾಗಿ ನಾವು ನೋಡ್ತಾ ಇದ್ದೀವಿ ಈ ರೀತಿಯಾಗಿ. ಮತ್ತೆ ಅದ್ರ ಜೊತೆಗೆ ಮ್ಯಾಂಗ್ನೀಸ್ ನೋಡಿ, ಮ್ಯಾಂಗ್ನೀಸ್ ಅದಕ್ಕಿಂತ ಸ್ವಲ್ಪ ಭಿನ್ನತೆ ನೋಡಿ. ಮ್ಯಾಂಗ್ನೀಸ್ ಇದೆ ಯಾವುದು ಬೇರೆ ಇದೆಯಲ್ಲ, ನೀವು ಬಹಳ ಜನ ನೋಡಿರಲ್ಲ ನೀವು. ಇದೇ ಮ್ಯಾಂಗ್ನೀಸ್. ಯಾವುದಿದ ಮ್ಯಾಂಗ್ನೀಸ್ ಎಷ್ಟು ಚೆನ್ನಾಗಿದೆ. ಇದು ಕಚ್ಚಾ ವಸ್ತು. ಇದು ಅದಿರು ಮಣ್ಣಾಗಿರುತ್ತೆ, ಜನ ಸರಿ ಮಾಡಿ ಈ ರೀತಿ ಮಾಡ್ತಾರೆ. ಇದು ಪೂರ್ತಿ ಬಳಕೆ ಮಾಡಕ್ ಬರಲ್ಲ. ಇದನ್ನೆಲ್ಲ ರೆಡಿ ಮಾಡಿ ಅದಕ್ಕೆ ಕೆಲವರು ವಸ್ತುಗಳನ್ನ ಸೇರಿಸಿ ಆಗ ನಾವು ಈ ಕೆಳಗಡೆ ಇದೆ ನೋಡಿ ಸೇಮ್ ಕಬ್ಬಿಣ ತರನ ಕಾಣುತ್ತೆ. ಅದು ಕೂಡ ಯಾವ ರೀತಿ ಕಾಣುತ್ತೆ? ಕಬ್ಬಿಣ ನೋಡಿ ಈ ತರ ನೋಡಿ ಈ ತರ ನಾವು ನೋಡ್ತಾ ಇದೀವಿ, ಬಳಕೆನ ಮಾಡ್ಕೊಳ್ತೀವಿ. ಈ ತರ ನೋಡ್ತಾ ಇದೀವಿ. ಇದು ಕಾಪರ್ ಇದೆ. ಇದೇನಂದ್ರೆ ಕಾಪರ್ ಅಂದ್ರೆ ತಾಮ್ರವನ್ನ ಮಿಕ್ಸ್ ಮಾಡಿದ್ದಾರೆ. ಏನ್ ಮಿಕ್ಸ್ ಮಾಡಿದ್ದಾರೆ? ತಾಮ್ರವನ್ನ ಮಿಕ್ಸ್ ಮಾಡಿ ಆ ರೀತಿಯಾಗಿ ಮ್ಯಾಂಗ್ನೀಸ್ ಈ ರೀತಿ ಬಳಕೆನ ಮಾಡ್ತಾರೆ. ಆ ಒಂದು ಅಂಶವನ್ನು ನೋಡಿದಾಗ ಇಲ್ಲಿ ಇವೆರಡು ಕೂಡ ಏನಂತ ಕರಿತೀವಿ ಅಂದ್ರೆ ಮ್ಯಾಂಗನೀಸ್ ಅಂತ ಕರಿತೀವಿ. ಇದು ಸಿದ್ಧ ವಸ್ತುಗಳು. ಇವೇನಿವ ಸಿದ್ಧ ವಸ್ತು, ಕಚ್ಚಾ ವಸ್ತು, ಇವೆರಡು ಸಿದ್ಧ ವಸ್ತು. ಓಕೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ಏನು ನಮಗೆ ಇಂಧನ ಅಂದ್ರೆ ಈ ಶಕ್ತಿ ಬಂತಲ್ಲ, ಹಾಗಾಗಿ ಅದಕ್ಕೆ ತುಂಬಾ ಧನ್ಯವಾದಗಳನ್ನ ನಮಗೆ ಒಳ್ಳೇದಾಯ್ತು. ಹಾಗಾಗಿ ಎಲ್ಲರೂ ಕೂಡ ಇದನ್ನ ನೋಡ್ದಂಗಾಯ್ತು. ಹಾಗಾಗಿ ಒಂದು ಸದ್ಬಳಕೆಯನ್ನು ಮಾಡ್ಕೊಳ್ಳಂಗಾಯ್ತು. ನಾಳೆ ಬರುವಾಗ ಕರ್ನಾಟಕದ ನಕಾಶೆಯನ್ನು ಅಂದವಾಗಿ ಬರೆದು ಅದರಲ್ಲಿ ಸಿಗುವಂತಹ ಒಂದು ಜಿಲ್ಲೆಗಳಲ್ಲಿ ಕಬ್ಬಿಣದ ಮತ್ತು ಮ್ಯಾಂಗನೀಸ್ ಅನ್ನ ನೀವು ಪ್ರದೇಶಗಳನ್ನು ಗುರುತು ಮಾಡ್ಕೊಂಡು ಅಂದವಾಗಿ ಬನ್ನಿ. ಎಲ್ಲರಿಗೆ ಮತ್ತೊಮ್ಮೆ ಧನ್ಯವಾದ.